ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಈ ಒಂದು ಕ್ಲಾಸಲ್ಲಿ ನಾವು KA SDA HK ರೀಜನ್ಗೆ ಕಂಡಕ್ಟ್ ಮಾಡಿದ್ದಂಥ ಕಮ್ಯುನಿಕೇಷನ್ ಪೇಪರಿಂದ ಕಂಪ್ಯೂಟರ್ ಪ್ರಶ್ನೆಗಳನ್ನು ನಾವು ಡಿಕೋಡ್ ಮಾಡಿ ಸ್ಟಡಿಯನ್ನು ಮಾಡೋಣ. ಓಕೆ, ಸೊ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ಮುಂದೆ ಯಾವ ರೀತಿ ಬರಬಹುದು ಅಂತ ಒಂದಿಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ, ಬನ್ನಿ. ಸೊ ಅದರಲ್ಲಿ ಈಗ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಮಿಷನ್ ಉತ್ಕರ್ಷ್ ಒನ್ ಆಫ್ ದಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ನಮ್ಮದು. ಅದರ ಮುಂದುವರೆದ ಭಾಗವಾಗಿ 2.0 ಕಮ್ಯುನಿಕೇಷನ್ಗೆ ನಾವು ಮಾಡ್ತಾ ಇದ್ದೀವಿ. ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ಅವೇರ್ನೆಸ್. ಸಾಮಾನ್ಯ ಕನ್ನಡ ನಾನೇ ಮಾಡ್ತೀನಿ. ಕಂಪ್ಯೂಟರ್ನ ಭರತ್ ಸರ್ ಅಂತ ಇದ್ದಾರೆ, CAPF ಕ್ಲಿಯರ್ ಆಗಿದೆ, UPSC CAPF ಎಕ್ಸಾಮ್ ಕ್ಲಿಯರ್ ಆಗಿದೆ, ಅವ್ರು ಮಾಡ್ತಾರೆ. ಕಂಪ್ಯೂಟರ್ ಅವೇರ್ನೆಸ್ ನಾನು ಮಾಡ್ತೀನಿ. ಪ್ಲಸ್ ಇನ್ನೊಬ್ರು ಇದ್ದಾರೆ, ಸಂದೀಪ್ ದೇಶಪಾಂಡೆ ಅಂತ. ಈಸ್ ಎಕ್ಸ್ಪರ್ಟ್ ಇನ್ ಎಸ್ಪೆಷಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಆ್ಯಂಡ್ DBMS ಈ ಥರದ ವಿಷಯಗಳೇನು ಬರುತ್ತಲ್ಲ, ಟೆಕ್ನಿಕಲ್ ಟರ್ಮ್ಸ್ಗಳಿದ್ದಾವೆ, ಆ ವಿಷಯಗಳನ್ನು ಸಂದೀಪ್ ಸರು ಮಾಡ್ತಾರೆ. ಸೊ ಇದ್ರ ಜೊತೆಗೆ ಏನಿರುತ್ತೆ, 8 ಟೆಸ್ಟ್ ಇರುತ್ತೆ, 5 ಅಲ್ಲ 8 ಟೆಸ್ಟ್ ಇರುತ್ತೆ, ಪ್ಲಸ್ ನೋಟ್ಸ್ ಇರುತ್ತೆ, PYQs ಡಿಸ್ಕಷನ್ ಇರುತ್ತೆ, ಕ್ಲಾಸ್ ಜೊತೆಗೆ PYQ ಡಿಸ್ಕಷನ್ ಕೂಡ ಇರುತ್ತೆ. ಇದು ಏನಿರುತ್ತೆ ನಿಮಗೆ ಲೈವ್ ಪ್ಲಸ್ ರಿಕಾರ್ಡಿಂಗ್. ಒಂದಿಷ್ಟು ಥಿಂಗ್ಸ್ಗಳು ಲೈವ್ ಇರುತ್ತೆ, ಒಂದಿಷ್ಟು ಥಿಂಗ್ಸ್ಗಳು ರಿಕಾರ್ಡಿಂಗ್ ಇರುತ್ತೆ. ಕನ್ನಡ ಮತ್ತು ಕಂಪ್ಯೂಟರ್ ಲೈವ್ ಇರುತ್ತೆ, ಇಂಗ್ಲೀಷ್ ಮೋಸ್ಟ್ ಪ್ರಾಬಬ್ಲಿ ರಿಕಾರ್ಡಿಂಗ್ ಇರುತ್ತೆ. ವಿಲ್ ಸಿ ಇಫ್ ಪಾಸಿಬಲ್ ಅದನ್ನು ಲೈವ್ ಥರ ಟ್ರೈ ಮಾಡ್ತೀನಿ, ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ ಆಗುತ್ತೆ, ಬೇರೆಯವ್ರ ಸರ್ನ ಕರೆಸ್ ಮಾಡಬೇಕಲ್ವಾ, ಟೈಮ್ ಕನ್ಸ್ಟೆಂಟ್ ಆಗ್ಬೋದು ಸಮ್ಟೈಮ್ಸ್. ಸೊ ಅದಕ್ಕೆ ಅದು ರಿಕಾರ್ಡಿಂಗ್ ಆರ್ ಲೈವ್ ಇಟ್ ಮೇ ಬಿ ಡಿಪೆಂಡ್. ಓಕೆ, ವಿಲ್ ಸಿ ಯಾವ ಥರ ಅದು ಹೋಗುತ್ತೆ ಅಂತ. ಓಕೆ, ಸೊ ಯಾರು ಸೇರ್ಕೋಬೇಕಂತೀರಾ, ಈ ಒಂದು ನಂಬರ್ಗೆ ಕರೆ ಮಾಡಿ ನೀವು ಸೇರ್ಕೋಬೋದು. ಇದು 75 ದಿನದ ಒಳಗಡೆ ನಿಮಗೆ ಮುಗಿಸ್ಕೊಡ್ತೀವಿ. ಮೆಂಟರ್ಶಿಪ್ ಕೂಡ ಏನಾಗಿರುತ್ತೆ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಯಿತಾ. ವಿಜಯ ಮಾರ್ಗದರ್ಶಿ 30 ಟೆಸ್ಟು ಪ್ಲಸ್ ಸ್ಟ್ರಾಟರ್ಜಿ HYT ಕ್ಲಾಸಸ್ ಇರುತ್ತೆ. 3 to 4 ಕ್ಲಾಸಸ್ ಫಾರ್ ಈಚ್ ಸಬ್ಜೆಕ್ಟ್. ಓಕೆ, 30 ಟೆಸ್ಟಲ್ಲಿ 15 ಸಬ್ಜೆಕ್ಟ್ ವೈಸು, 5 ಕರೆಂಟ್ ಅಫೇರ್ಸು, 5 ಕಮ್ಯುನಿಕೇಷನು, 5 ಫುಲ್ ಲೆಂತ್ GK. ಓಕೆ, 5 ಸಬ್ಜೆಕ್ಟ್ ವೈಸು, 5 ಕರೆಂಟ್ ಅಫೇರ್ಸು, 5 ಕಮ್ಯುನಿಕೇಷನು, 5 ಫುಲ್ ಆ್ಯಂಡ್ GK ಆ್ಯಂಡ್ ಸ್ಟ್ರಾಟರ್ಜಿ ಕ್ಲಾಸ್ ಇರುತ್ತೆ. ಅಗೈನ್ ಎಲ್ಲ ಸಬ್ಜೆಕ್ಟ್ಗೂ ಏನು ಮಾಡ್ತೀವಿ, ಒಂದು ಸ್ಟ್ರಾಟರ್ಜಿ ಕ್ಲಾಸಸ್ ಇರುತ್ತೆ. ಏನು ಓದಬೇಕು, ಏನು ಓದಬಾರ್ದು, ಯಾವ್ದು ಎಕ್ಸಾಮಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ, ಯಾವುದನ್ನು ಸ್ಕಿಪ್ ಮಾಡಬೇಕು, ಎವ್ರಿಥಿಂಗ್ ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಹೇರ್. ಓಕೆ, ಇದ್ರ ಜೊತೆಗೆ ಏನು ಒಂದು 7 ಮಂತ್ಸ್ದು ಕರೆಂಟ್ ಅಫೇರ್ಸ್ ಕಂಪೈಲೇಷನ್ ಕೂಡ ಏನಾಗುತ್ತೆ ನಿಮಗೆ ಸಿಗುತ್ತೆ. 7 ಮಂತ್ಸ್ ಕಂಪೈಲೇಷನ್, 7 to 8 ಮಂತ್ಸ್, 7 ಮಂತ್ಸ್ ಅನ್ಕೋತಾ ಇದ್ದೀವಿ, 7 to 8 ಮಂತ್ಸ್ ಕಂಪೈಲೇಷನ್ ಕೂಡ ಏನಾಗುತ್ತೆ ನಿಮಗೆ ಇದ್ರ ಜೊತೆಗೆ ಸಿಗುತ್ತೆ. ಇದೆಷ್ಟು ವಿಜಯ ಸಂಕಲ್ಪ ಆಲ್ರೆಡಿ ಎಕನಾಮಿ ಮುಗಿತಾ ಬಂತು, ಬಜೆಟ್ ಕ್ಲಾಸಸ್ಸು ಮತ್ತು ಒಂದಿಷ್ಟು PYQs ಪೆಂಡಿಂಗ್ ಇದೆ. ವಿಲ್ ಫಿನಿಶ್ ಇಟ್ ಔಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಅದ್ರ ಜೊತೆಗೆ ಈ 13ನೇ ತಾರೀಕಿಂದ ನಿಮಗೆ ಪೊಲಿಟಿ ಮತ್ತು ಹಿಸ್ಟ್ರಿ ಓಕೆ ಕಾಂಬೋ ಇವತ್ತು ತೊಗೊಂಡ್ರೆ ನಿಮಗೆ 850 rupees ಕಾಂಬೋ. ಓಕೆ, ಇವತ್ತೇ ನೈಟ್ 11 o'clock ಒಳಗಡೆ ತೊಗೊಂಡ್ರೆ, ಇಲ್ಲ ಅಂತಂದರೆ ನಾಳೆಯಿಂದ ಅಗೇನ್ ಇಟ್ ವಿಲ್ ಬಿ 1100 ಪ್ರೈಸ್ ಆಗುತ್ತೆ. ವುಮೆನ್ಸ್ ಡೇ ಅಂತ ಮೊನ್ನೆ ಕೊಟ್ಟಿದ್ವಿ, ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ, ಸರ್ ಒಂದು ಸ್ವಲ್ಪ ಇನ್ನೂ ಅಮೌಂಟ್ ಅಡ್ಜಸ್ಟ್ ಆಗಬೇಕು, 1 day ಗಿವ್ ಮಿ ಟೈಮ್ ಅಂತ. ಸೊ ಅದಕ್ಕೆ ಇವತ್ತೊಂದು ದಿನ ಕೊಡ್ತಾ ಇದ್ದೀನಿ, ನೀವು ಇದು ಮಾಡ್ಬೋದು. 60 ದಿನದೊಳಗೆ ಮುಗಿಸ್ಕೊಡ್ತೀವಿ. ಇಲ್ಲೂ ಕೂಡ 7 ಟೆಸ್ಟ್ ಇರುತ್ತೆ, ನೋಟ್ಸ್ ಇರುತ್ತೆ, PYQ ಡಿಸ್ಕಷನ್ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ. ನಮ್ಮ ಕಡೆಯಿಂದ ಯಾವಾಗಲೂ ಗೈಡೆನ್ಸ್ 100% ಇದ್ದೇ ಇರುತ್ತೆ. ಯಾರು ತೊಗೋತೀನಿ ಅಂತೀರಾ, ಇನ್ನು ಡಿಸ್ಕ್ರಿಪ್ಷನ್ ನಮ್ಮ ಆ್ಯಪ್ ಲಿಂಕ್ ಇದೆ, ನೀವು ಜಾಯಿನ್ ಆಗಬಹುದು. ಓಕೆ, ಇದು ಮಾರ್ಚ್ 25ರಿಂದ ಸ್ಟಾರ್ಟ್ ಆಗುತ್ತೆ. ಟೆಲಿಗ್ರಾಮಲ್ಲಿ ಇರುತ್ತೆ, ಇದು ಪ್ಯೂರ್ ಟೆಲಿಗ್ರಾಮ್, ಆ್ಯಪಲ್ಲಿರಲ್ಲ ಮಾರ್ಗದರ್ಶಿ, ಇದು ಆ್ಯಪಲ್ಲಿರುತ್ತೆ. ಲೈವ್ ಪ್ಲಸ್ ರೆಕಾರ್ಡ್ ಇನ್ನೂ ಅಪ್ಲೋಡ್ ಆಗಿಲ್ಲ, ವಿಲ್ ಅಪ್ಲೋಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಓಕೆ, ಸೊ ಇದನ್ನು ತೊಗೋತೀನ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಇದೆ, ಯು ಕ್ಯಾನ್ ಜಾಯಿನ್ ಇಟ್. ರೈಟ್. ಸೊ ಮೊದಲೇ ಪ್ರಶ್ನೆ ಬನ್ನಿ ನೋಡೋಣ. ಈಸ್ ಅ ವೆರಿ ಹೈ ಸ್ಪೀಡ್ ಮೆಮರಿ. ಇದು ಈ 4ರಲ್ಲಿ ಯಾವುದೋ ಒಂದು ಮೆಮರಿ ತುಂಬ ಹೈ ಸ್ಪೀಡ್ ಇದೆ ಆ್ಯಂಡ್ ರ್ಯಾಮ್ ಮತ್ತು CPU ನಡುವೆ ಇದನ್ನು ಏನು ಮಾಡಿದ್ದಾರೆ, ಜೋಡಣೆಯನ್ನು ಮಾಡಿದ್ದಾರೆ ಅಂತ ಇವನು ಏನು ಮಾಡಿದ್ದಾನೆ ಇಲ್ಲಿ ಕೊಟ್ಟಿದ್ದಾನೆ. ಯಾವುದು ಇದರಲ್ಲಿ ಹೇಳಿ. SSD, ಹಾರ್ಡ್ ಡಿಸ್ಕ್, ಕ್ಯಾಚೆ, ರಿಜಿಸ್ಟಾರ್, ವಿಚ್ ಒನ್? ರ್ಯಾಮ್ ಮತ್ತು CPU ನಡುವೆ ಇರುವಂಥದ್ದು ಕ್ಯಾಚೆ ಮೆಮರಿ. ನೀವು ಬೇಕಾದ್ರೆ ನಾನು ಹಳೆಯ ವಿಡಿಯೋಸ್ ತೆಗೆದು ನೋಡಿ, ಆಮೇಲೆ ನಮ್ಮ ಕ್ಲಾಸಸ್ ಯಾರು ತೊಗೊಂಡಿದ್ದಾರಲ್ವ ಮಿಷನ್ ಉತ್ಕರ್ಷ್, ಅಲ್ಲಿ ಹೇಳಿದ್ದೆ ಮೆಮರಿ ಈಸ್ ಅ ಹೈ ಈಲ್ಡಿಂಗ್ ಟಾಪಿಕ್. ಅದರಲ್ಲಿ ಮುಖ್ಯವಾಗಿ ಏನು ಕೇಳ್ತಾರೆ, ಸೈಜು ಮತ್ತು ಸ್ಪೀಡು. ಓಕೆ, ಸೈಜು ಮತ್ತು ಸ್ಪೀಡು. ಈ ಸ್ಪೀಡನ್ನು ಆರ್ಡರಲ್ಲಿ ಕೇಳ್ತಾನೆ. ಯಾವುದು ಆರ್ಡರಲ್ಲಿ? ಇವೆಲ್ಲ 4 ಏನು ಕೊಡ್ತಾನೆ, ಆರ್ಡರ್ ಕೊಡ್ತಾನೆ. ಕ್ರೊನಾಲಜಿ
ಹೈ ಸ್ಪೀಡಿಂದ ಲೋ ಸ್ಪೀಡ್ಗೆ ಜೋಡಣೆಯನ್ನು ಮಾಡಿ ಕ್ರೊನಾಲಜಿ ಹೇಳಿ, ಅಥವಾ ಲೋ ಸ್ಪೀಡಿಂದ ಹೈ ಸ್ಪೀಡಿಗೆ ಮಾಡಿ, ಹೈ ಸ್ಪೀಡಿಂದ ಲೋ ಸ್ಪೀಡಿಗೆ ಮಾಡಿ ಅಂತ ಏನು ಮಾಡ್ತಾನೆ, ಕ್ರೊನಾಲಜಿನ ಕೇಳ್ತಾನೆ. ಇದನ್ನ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ KE ಕಂಡಕ್ಟ್ ಮಾಡಿದ್ರಲ್ಲಿ ಕೇಳಿದ್ರು. ಅದನ್ನೇ ಇಂಡೈರೆಕ್ಟ್ ಆಗಿ ಅಲ್ಲಿ 4-5 ಕೊಟ್ಟಿದ್ದ, ಆರ್ಡರ್ ಹೇಳಿ ಅಂತ ಇಲ್ಲಿ ಒಂದನ್ನೇ ಕೊಟ್ಟಿದ್ದೆ. 4ರಲ್ಲಿ ಯಾವುದು ಹೈ ಸ್ಪೀಡ್ ಮೆಮೊರಿ ವಿಚ್ ಇಸ್ ಪ್ಲೇಸ್ ಬಿಟ್ವೀನ್ RAM ಅಂಡ್ CPU ಅಂತ ಕೇಳಿದ್ದಾನೆ. PYQs ರಿಪೀಟ್ ಆಗ್ತಾ ಇದೆ, ಮುಂದೆ ಕೂಡ ಆಗುತ್ತೆ. ದಿಸ್ ಇಸ್ ದಿ ಪ್ರೂಫ್. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಸೈಜ್ ಕೇಳ್ಬೋದು. KB ಇಂದ ಹಿಡಿದು YB TB ತನಕ ಏನಿದಾವಲ್ವಾ ಆ ಎಲ್ಲ ಸ್ಪೀಡ್ಗಳನ್ನು ಕೇಳ್ಬೋದು, ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ 2, 2 ಸ್ಟೇಟ್ಮೆಂಟ್ ಇದೆ, ಟ್ರೂ ಆರ್ ಫಾಲ್ಸ್ ಅಂತ ಹೇಳಬೇಕು, ಯಾವ್ದು ಕರೆಕ್ಟ್ ಇದೆ ಅಂತ. ಟೀಚರ್ಸ್ ಕ್ಯಾನ್ ಕ್ರಿಯೇಟ್, ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಗ್ರೇಡ್ ಅಸೈನ್ಮೆಂಟ್ಸ್ ಓಕೆ ಎಫಿಷಿಯೆಂಟ್ಲಿ. ಎಲ್ಲಿ ಕೇಳಿದ್ರೆ ಗೂಗಲ್ ಕ್ಲಾಸ್ ರೂಮ್. ಇದೊಂದು ಗೂಗಲ್ದು ಒಂದು ಆ್ಯಪ್. ಇದು ಗೂಗಲ್ ಕ್ಲಾಸ್ ರೂಮ್ ಅನ್ನೋದೇನು ಗೂಗಲ್ನ ಒಂದು ಆ್ಯಪ್. ಟೀಚರ್ಸ್ ಏನು ಮಾಡ್ಬೋದು, ನಾನೊಬ್ಬ ಟೀಚರ್ಪ, ಗೂಗಲ್ ಕ್ಲಾಸ್ ರೂಮಲ್ಲಿ ಕ್ಲಾಸಸ್ಸನ್ನು ತಗೋತಾ ಇರ್ತೀನಿ. ಅಲ್ಲಿ ಏನು ಮಾಡೋದು, ಕ್ರಿಯೇಟ್ ಮಾಡ್ಬೋದು, ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಗ್ರೇಡ್ ಅಸೈನ್ಮೆಂಟ್ಗಳನ್ನು ಎಫಿಷಿಯೆಂಟ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಗ್ರೇಡ್ ಕೊಡ್ಬೋದು, ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ದೇರ್ ನೋ ಆಕ್ಸೆಸಿಬಿಲಿಟಿ ಫೀಚರ್ಸ್ ಪ್ರೊವೈಡೆಡ್ ಇನ್ ದಿ ಗೂಗಲ್ ಕ್ಲಾಸ್ ರೂಮ್ ಅಂತ ಕೇಳ್ತಾ ಇದ್ದಾನೆ. ಇಷ್ಟೆಲ್ಲ ಅಕ್ಸೆಸಿಬಲ್ ಇದೆ ಅಂತಂದರೆ ಕ್ರಿಯೇಟ್ ಮಾಡ್ಬೋದಂತೆ, ಡಿಸ್ಟ್ರಿಬ್ಯೂಟ್ ಮಾಡ್ಬೋದಂತೆ, ಗ್ರೇಡ್ ಅಸೈನ್ಮೆಂಟ್ಸ್ ಅಂತೆ. ಆಬ್ವಿಯಸ್ಲಿ ಇರುತ್ತೆ. ಗೂಗಲ್ AI ಜೆಮಿನಿಲಿ ನಿಮಗೆ ಏನು ಕೇಳ್ತಿರೋದು ಕೊಡುತ್ತೆ. ಎಷ್ಟು PYQ ಸರ್ಚ್ ಮಾಡ್ತಾರೆ ಎಲ್ಲ PYQs ಕೊಡುತ್ತೆ. ಬಟ್ ವಿ ಹ್ಯಾವ್ ಟು ಗಿವ್ ಪ್ರಾಪರ್ ಕಮಾಂಡ್, ಪ್ರಾಪರ್ ಪ್ರಾಂಪ್ಟನ್ನು ಕೊಡಬೇಕು. ಅಷ್ಟು ಮಾಡುತ್ತೆ ಅಂದರೆ ಗೂಗಲ್ ಕ್ಲಾಸ್ ರೂಮ್ ಟೀಚರ್ಸಲ್ಲಿ ಇದನ್ನು ಮಾಡೋಕ್ಕಾಗಲ್ಲ, ಮಾಡ್ತಾರೆ. ಅದೇ ನೋ ಅಕ್ಸೆಸಿಬಿಲಿಟಿ ಅಂದರೆ ನೋ ಈಸ್ ಅ ನೆಗೆಟಿವ್ ವರ್ಡ್. ಈ ಥರ ಸ್ಟೇಟ್ಮೆಂಟ್ಸ್ ಯಾವಾಗಲೂ ರಾಂಗ್ ಇರುತ್ತೆ. ಮಾಡಬಹುದು, ಅಕ್ಸೆಸಿಬಿಲಿಟಿ ಫೀಚರ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಅದಕ್ಕಂತ ಒಂದಿಷ್ಟು ಪೇ ಮಾಡಬೇಕಾಗತ್ತೆ, ಪ್ಲಸ್ಸು ಪ್ರೋ ಅಂತ ಒಂದಿಷ್ಟು ರಿಚಾರ್ಜ್ ಮಾಡ್ಕೋಬೇಕಾಗತ್ತೆ, ಆವಾಗ ಸಿಗುತ್ತೆ. ಓಕೆ, ಸೊ ಏನಪ್ಪ ಇದಕ್ಕೆ ಆನ್ಸರು A ಟ್ರೂ, B ಫಾಲ್ಸ್. ದಿಸ್ ಇಸ್ ದ ಆನ್ಸರ್. ಓಕೆ, ಗೂಗಲ್ ಕ್ಲಾಸ್ ರೂಮ್ ಕೇಳಿದಾನ. ನೆಕ್ಸ್ಟ್ ಜೆಮಿನಿ AI. ಗೂಗಲ್ ಜೆಮಿನಿ ಬಗ್ಗೆ ಕೇಳ್ಬೋದು, ನೋಡ್ಕೊಳ್ಳಿ, ಪ್ರಶ್ನೆ ಬರುತ್ತೆ. ಗೂಗಲ್ ಬಗ್ಗೆ ಇದೆ ಅಲ್ವಾ, ಗೂಗಲ್ ಜೆಮಿನಿ AI, ಗೂಗಲ್ ಡಾಕ್ಸ್, ಓಕೆ, ಗೂಗಲ್ ಎಕ್ಸೆಲ್ ಶೀಟ್, ಈ ಥರದ್ದು ಏನಿದಾವಲ್ವಾ ಅದನ್ನು ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ಅದರ ಫೀಚರ್ಸ್ ಏನೇನಿರುತ್ತೆ ನೋಡ್ಕೊಳ್ಳಿ, ಪ್ರಶ್ನೆ ಬರುತ್ತೆ. ಮ್ಯಾಚ್ ದಿ ಫಾಲೋವಿಂಗ್. ಕ್ವಶನ್ ನಂಬರ್ 3, ಐಕಾನ್ ನೋಡಿ, ಇಲ್ಲಿ ಐಕಾನ್ಸ್ ಇದಾವೆ. ಓಕೆ, ಇದು ಬ್ರೌಸರ್ ನೇಮ್, ಇದು ಈ ಕಡೆ ಇರಬೇಕಾಗಿತ್ತು, ಈ ಕಡೆ ಇರಬೇಕಾಗಿತ್ತು, ನೋ ಇಶ್ಯೂಸ್. ಓಕೆ, ಯಾವ ಬ್ರೌಸರು ಯಾವುದಕ್ಕೆ ಸಂಬಂಧಪಟ್ಟಿದೆ ಐಕಾನ್ ಅಂತ ಹೇಳಿ. ಇದು ವೆರಿ ಈಸಿಯಪ್ಪ. ಮೊಬೈಲು ಲ್ಯಾಪ್ಟಾಪ್ ಯೂಸ್ ಮಾಡಿದರೆ ಇದು ನಿಮಗೆ ಕೇಕ್ ವಾಕ್ ಇದ್ದಂಗಿದೋ ಅಲ್ವಾ, ಕೇಕ್ ವಾಕ್. ಕ್ರೋಮೋ ಯಾವುದಪ್ಪ, ಕ್ರೋಮೋ 4ರಲ್ಲಿ ಕ್ರೋಮ್ ಅಲ್ವಾ. ಕ್ರೋಮ್ 4B ಎಲ್ಲಿದೆಪ್ಪ, 4 D4 ಸಾರಿ B4 ಇಲ್ಲಿದೆ ಅಲ್ವಾ, B4 ಇಲ್ಲಿದೆ ನೋಡಿ, B4 ಇದು B4 ಅಲ್ವಾ. ಸೊ B4 ಕ್ರೋಮ್ ನೋಡಿ, ಇದೊಂದೇ ಆಪ್ಷನ್ ಇರೋದು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಪೇರಾ ಗೊತ್ತಿಲ್ಲ ಅನ್ಕೊಳ್ಳಿ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ನೋಡಿ, ಇಲ್ಲೇ ಇದೆ ಎಕ್ಸ್ಪ್ಲೋರರ್ ಸಿಂಬಲ್ ಗೊತ್ತಾಗ್ಬಿಡುತ್ತೆ ನಿಮಗೆ ಈಸಿ. ಇದು ಯಾರು ನೋಡಿರ್ತೀರೋ ಅದು ಕೇಕ್ ವಾಕ್ ಇದ್ದಂಗೆ. ಓಕೆನಾ. A3 ಇದೊಂದೇ ಆಪ್ಷನ್ ನೋಡಿ, 3ರಲ್ಲಿ A3, ಬಟ್ ಇದೇ ಆಪ್ಷನ್ನು. C ಏನಿದೆಪ್ಪ, ಇದು ಓಪೇರಾ, O ಶೇಪಲ್ಲಿದೆ, ಓಪೇರಾ C1. ಓಕೆ, ನೆಕ್ಸ್ಟ್ ಸಫಾರಿ, ದಿಸ್ ಈಸ್ ದಿ ಸಫಾರಿ D2. ಓಕೆ, ದೀಸ್ ಆರ್ ದಿ ಸಿಂಬಾಲ್ಸ್. ಅದಕ್ಕೆ ಅವಾಗ ಮೊಬೈಲಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ, ಕೇಳ್ಬೋದು, ಬೇರೆ ಬ್ರೌಸರ್ದು ಕೇಳ್ಬೋದು. ನೆಕ್ಸ್ಟ್ ನುಡಿ ಬಂದೇ ಇರಲಿಲ್ಲ ಲಾಸ್ಟ್ 2 ಎಕ್ಸಾಮ್ಸಲ್ಲಿ ನುಡಿ ಮೇಲೆ, ಇಲ್ಲಿ ಬಂದಿದೆ. ಆರಂಭ ಇನ್ನು ನುಡಿ ಸಾಫ್ಟ್ವೇರ್, ಹೌ ಟು ರೈಟ್ ಆರಂಭ ಇನ್ನು ನುಡಿ ಸಾಫ್ಟ್ವೇರ್ ಅಂತ ಕೇಳ್ತಾ ಇದ್ದಾನೆ. ಆರಂಭನ ಯಾವ ಥರ ಬರಿಬೋದು ಅಂತ ಕೇಳ್ತಾ ಇದ್ದಾನೆ. ಯಾವ ಥರ ಬರಿಬೋದು ಆರಂಭ, ಆರಂಭ ಯಾವ ಥರ ಬರಿಬೋದು? ಇದು ಗೊತ್ತಿರಬೇಕು, ಒಂದು ಸ್ವಲ್ಪ ನೀವು ಟೈಪಿಂಗು ಗೊತ್ತು ಇರಬೇಕು. ಓಕೆ, ಹೇಳಿ ಇದಕ್ಕೆ ಆರಂಭ ಯಾವ ಥರ ಬರಿಬೇಕಪ್ಪ? ಆರಂಭ ರೈಟ್ ಯಾವುದು? ಕಮೆಂಟ್ ಹಾಕಿ. ಎ ಅಂತಂದ್ರೆ ಏನು ಬರುತ್ತೆ? ಆ ಬರುತ್ತೆ. ಓಕೆ, ಎ ಅಂತಂದ್ರೆ ಏನು ಬರುತ್ತಪ್ಪ? ಆ ಅಂತ ಬರುತ್ತೆ. ಕ್ಯಾಪಿಟಲ್ ಎ ಇರಬೇಕು, ಕ್ಯಾಪಿಟಲ್ ಎ. ಓಕೆನಾ. ನೆಕ್ಸ್ಟ್ ರ ಇದೆ, ಆರ್, ರ. ಓಕೆ, ಎಂ ಇದೆ, ಕ್ಯಾಪಿಟಲ್ ಎಂ ಅಂದರೆ ಇದು ಬರೆಯಕ್ಕೆ ಇದು ಬರುತ್ತೆ. ಬಿ, ಕ್ಯಾಪಿಟಲ್ ಬಿ ಅಂದರೆ ಬಿ. ಓಕೆ, ಆರಂಭ. ARMB ಯಾವುದು? ಆನ್ಸರ್ 3. ಓಕೆ, ಆನ್ಸರ್ 3 ARMB. ಇದನ್ನ ನುಡಿ ಕೀಬೋರ್ಡ್ನ ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮಾಡಿ ಪ್ರಾಕ್ಟೀಸ್, ವಿಲ್ ಗೆಟ್ ಟು ನೋ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ. ಆಪರೇಟಿಂಗ್ ಸಿಸ್ಟಮ್ OS ಅಕ್ಯುಪೈಸ್ ವಿಚ್ ಆಫ್ ದಿ
ಏರಿಯಾ ಆಫ್ ದಿ ಮೆಮರಿ, ಯಾವ ಒಂದು ಮೆಮರಿಯನ್ನು ಅಕ್ಯುಪೈ ಮಾಡ್ಕೊಂಡಿರುತ್ತೆ ಈ ಆಪರೇಟಿಂಗ್ ಸಿಸ್ಟಮು, ಕಾರ್ಯಾಚರಣೆ ವ್ಯವಸ್ಥೆ. ಓಕೆನೆ, ಲೋ ಅಡ್ರೆಸ್ ಮೆಮರಿ, ಹೈ ಅಡ್ರೆಸ್ ಮೆಮರಿ, ಸೆಂಟ್ರಲ್ ಮೆಮರಿ, ಐದರ್ ಲೋ ಆರ್ ಹೈ ಅಡ್ರೆಸ್ ಅಂತ ಹೇಳ್ತಾ ಇದೆ. ಯಾವುದಪ್ಪ ಇದು? ಸ್ವಲ್ಪ ಟೂ ಮಚ್ ಟೆಕ್ನಿಕಲ್. ಈ ಥರದ ಪ್ರಶ್ನೆ ತುಂಬ ಕಷ್ಟ. ಇವನ್ ಕ್ಲಾಸಲ್ಲೂ ಕೂಡ ನಾನು ಇದನ್ನು ಹೇಳಿಲ್ಲಪ್ಪ, ನಾನು ಒಪ್ಕೊಂತೀನಿ. ಬಿಕಾಸ್ ವಿ ಹ್ಯಾವ್ ಟು ಬಿ ಜೆನ್ಯೂನ್ ಟು ಯು. ಓಕೆ, ಯಾರೋ ಹೇಳ್ತಾರೆ ನಾವು ಎಲ್ಲ ಹೇಳಿಬಿಟ್ಟಿವಿ ಕ್ಲಾಸಲ್ಲಿ, ಸಮ್ಟೈಮ್ಸ್ ಮಿಸ್ ಆಗಿರುತ್ತೆ. ಓಕೆ, ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಬಿಕಾಸ್ ನಾವು ಯಾರು ಅತೀತರಲ್ಲ, ನಾವ್ಯಾರು ದೇವರಲ್ಲ, ಎಲ್ಲ 100% ಕವರ್ ಮಾಡ್ತೀನಿ ಅನ್ನೋಕ್ಕೆ ನೋ. ಸೊ ಈಗ ಬಂದಿದೆ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ, ದೆನ್ ಯು ಕ್ಯಾನ್ ಕವರ್ ಇಟ್ ಇನ್ ಅವರ್ ಅಪ್ಕಮಿಂಗ್ ಏನೋ ಕೋರ್ಸಲ್ಲಿ ಅಲ್ವಾ, ಅಪ್ಕಮಿಂಗ್ ಕ್ಲಾಸಸ್ಸೆಲ್ಲ ಕವರ್ ಮಾಡ್ಬೋದು. ಯಾವ ಮೆಮರಿ ಅಪ್ಪ? ದಿಸ್ ಒನ್. ಯಾವ ಮೆಮರಿ ಇದು? ವಿಚ್ ಮೆಮರಿ? ಲೋ ಅಡ್ರೆಸ್ ಮೆಮರಿನಲ್ಲಿ ಇರುತ್ತೆ. ಆಪರೇಟಿಂಗ್ ಸಿಸ್ಟಮು ಮೆಮರಿ ಲೋ ಅಡ್ರೆಸ್ಸಲ್ಲಿ ಇರುತ್ತೆ. ಏನೇ ಡೇಟಾ ಆಗಿರ್ಬೋದು ಆಪರೇಟಿಂಗ್ ಸಿಸ್ಟಮ್ದು, ಅದೆಲ್ಲ ಲೋ ಅಡ್ರೆಸ್ ಮೆಮರಿನಲ್ಲಿ ಇರುತ್ತೆ. ಓಕೆ, ಯು ಜಸ್ಟ್ ಕೀಪ್ ಇಟ್ ರಿಮೆಂಬರ್. ಓಕೆ, ನೆಕ್ಸ್ಟ್ ಎ ಕಂಪೈಲರ್. ಓಕೆ, ಎ ಕಂಪೈಲರ್, ಪ್ರೋಗ್ರಾಮ್ ಟ್ರಾನ್ಸ್ಲೇಷನ್, ಟ್ರಾನ್ಸ್ಲೇಟರ್, ಕಂಪೈಲರ್ ಅಂತ ಬರುತ್ತೆ. ಟ್ರಾನ್ಸ್ಲೇಟರ್ ಪ್ರೋಗ್ರಾಮ್ ಹೈ ಲ್ಯಾಂಗ್ವೇಜ್ ಇಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್ ಇಂದ ಹೈ ಲೆವೆಲ್ ಇಂದ ಲೋ ಲೆವೆಲ್, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಲೋ ಲೆವೆಲ್, ಈ ಥರ ಏನು ಲ್ಯಾಂಗ್ವೇಜಸ್ ಕನ್ವರ್ಟ್ ಮಾಡಬೇಕಲ್ವಾ, ಈ ಥರದ ಥಿಂಗ್ಸ್ಗಳಿಗೆ ಕಂಪೈಲರ್, ಟ್ರಾನ್ಸ್ಲೇಟರ್ಸ್ ಅಂತ ಟರ್ಮಿನಾಲಜಿನ, ಆ ಥರದ್ದು ಏನು ಫೀಚರ್ಸನ್ನು ಬಳಸಲಾಗುತ್ತದೆ. ಓಕೆ, ಆ ಥರದ ಫೀಚರ್ಸ್ ಏನಾಗ್ತದೆ? ಬಳಸಲಾಗುತ್ತದೆ. ಇದರಲ್ಲಿ ಕಂಪೈಲರ್, ನಾಟ್ ಕಂಪೈಲ್. ಕಂಪೈಲರು ಕಂಪೈಲ್ ಮಾಡಲ್ಲ ಅಂತೆ. ಯಾವಾಗ ಮಾಡಲ್ಲ? ಲಾಜಿಕಲ್ ಎರರ್ ಆಕರ್ಸ್ ಇನ್ ದಿ ಪ್ರೋಗ್ರಾಮ್, ಸಿಂಟೆಕ್ಸ್ ಎರರ್. ಯಾವಾಗಲೂ ನೋಡಿ, ಒಂದು ಪ್ರೋಗ್ರಾಮ್ ಇರುತ್ತೆ, ಯಾರೋ ಕಂಪ್ಯೂಟರ್ ಸೈನ್ಸ್ ಓದಿದ್ದೀರಾ, ಎಸ್ಪೆಷಲಿ ಡಿಪ್ಲೊಮಾ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಬ್ರಾಂಚ್ ಆಗಿದ್ರು, ನೀವು ಒಂದು ಸೆಮಿಸ್ಟರಲ್ಲಿ ಸಿ ಪ್ರೋಗ್ರಾಮಿಂಗ್ ಅಂತ ಕಲ್ತಿರ್ತೀರಾ ಅನ್ಕೊಂತೀನಿ ಅಲ್ವಾ. ಸೊ ಆ ಸಿ ಪ್ರೋಗ್ರಾಮಿಂಗಲ್ಲಿ ನಿಮ್ಮ ಪ್ರೋಗ್ರಾಮ್ ಏನಾದರೂ ಎರರ್ ಆಗಿದ್ರೆ ಏನಂತ ಬರುತ್ತೆ, ಏನಂತ ಇಂಡಿಕೇಟ್ ಮಾಡ್ತಾ ಇದ್ದೀವಿ ನೀವು ಲಾಜಿಕಲ್ ಟರ್ಮಲ್ಲಿ? ಸಿಂಟ್ಯಾಕ್ಸ್ ಎರರ್. ಪ್ರೋಗ್ರಾಮ್ ಎರರ್ ಅಂತ ನಾವು ಹೇಳ್ತಾ ಇರಲಿಲ್ಲ, ರನ್ ಟೈಮ್ ಎರರ್ ಅಂತ ಹೇಳ್ತಾ ಇರಲಿಲ್ಲ, ಕಾಂಪ್ಲೆಕ್ಸ್ ಎರರ್ ಅಂತ ಹೇಳ್ತಾ ಇರಲಿಲ್ಲ, ಅಥವಾ ಲಾಜಿಕಲ್ ಎರರ್ ಅಂತ ಹೇಳ್ತಾ ಇಲ್ಲ. ಅದಕ್ಕೇನಂತ ಕರಿತಿದ್ವಿ? ಸಿಂಟ್ಯಾಕ್ಸ್ ಎರರ್ ಆಗಿದೆ ನೋಡು, ಏನೋ ಒಂದು ತಪ್ಪು ಮಾಡಿದೀಯಾ ಅಂತ ಅದು ಹೇಳುತ್ತೆ ಸಿಂಟ್ಯಾಕ್ಸ್ ಎರರ್ ಅಂತಂದ್ರೆ ಅಲ್ವಾ. ಯಾರು ಕಂಪ್ಯೂಟರ್ ಸೈನ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಸಿಂಟ್ಯಾಕ್ಸ್ ಎರರ್ ಅಂತಂದ್ರೆ ಏನಾದರೂ ಪ್ರೋಗ್ರಾಮ್ಸ್ ಅಲ್ಲಿ ತಪ್ಪು ಆಗಿದ್ರೆ ಏನೋ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲ್ಲ, ಆ ಪ್ರೋಗ್ರಾಮ್ಗೆ ಎಂಡ್ ಅನ್ನೋ ಸಿಗಲ್ಲ, ಅದನ್ನು ಕರೆಕ್ಟ್ ಮಾಡಬೇಕಾಗತ್ತೆ. ಅವಾಗ ಕಂಪೈಲರ್ ಅದನ್ನು ಕಂಪೈಲೇ ಮಾಡ್ಕೊಳ್ಳಲ್ಲ, ಸರಿ ಇಲ್ಲ ಅಂದರೆ ಹೇಳುತ್ತೆ, ವಾಪಸ್ ಕೊಡುತ್ತೆ, ನೋಡಪ್ಪ ನೀನು ತಪ್ಪು ಮಾಡಿದ್ಯಾ, ಸರಿಯಾಗಿ ಅದನ್ನು ಮಾಡು ಅಂತ. ಐಡೆಂಟಿಫೈ ಕರೆಕ್ಟ್ ಸೀಕ್ವೆನ್ಸ್. ಓಕೆ, ಎಕ್ಸಿಕ್ಯೂಷನ್ ಬೈ ದಿ CPU. ಈಗ CPU ಗೆ ಏನೇ ಒಂದು ಡೇಟಾವನ್ನು ಕೊಡ್ತೀವಿ, ಆ ಡೇಟಾವನ್ನು ತಗೊಂಡು ನಮಗದು ಔಟ್ಪುಟ್ಟನ್ನು ಕೊಡುತ್ತೆ. ಆ ಒಂದು ಸೀಕ್ವೆನ್ಸ್ ಇರುತ್ತೆ, ಆಪರೇಷನ್ ಆಫ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಆಪರೇಷನ್ ಆಫ್ ಸೀಕ್ವೆನ್ಸ್ ಯಾವ ಥರ ಆಗುತ್ತೆ, ಆರ್ಡರ್ ಏನು ಅಂತ ಕೇಳಿದ್ದಾನೆ. ಓಕೆ, ಡೇಟಾ ಕೊಡ್ತೀನಿ, ಡೇಟಾ ಕೊಟ್ಟ ಮೇಲೆ ಫಸ್ಟಿಗೆ ಎಕ್ಸಿಕ್ಯೂಟ್ ಮಾಡುತ್ತಪ್ಪ? ನೋ, ತಪ್ಪು, ಎಕ್ಸಿಕ್ಯೂಟ್ ಮಾಡಲ್ಲ. ಎರಡರಲ್ಲಿ ಆನ್ಸರ್. ಡೇಟಾವನ್ನು ಫೆಚ್ ಮಾಡ್ಕೊಳ್ಳುತ್ತೆ, ಅಂದರೆ ತಗೊಂಡು ಅದನ್ನು ಫೆಚ್ ಮಾಡೋದು, ಅಂದರೆ ಅದನ್ನು ಓದುತ್ತೆ, ಡೇಟಾ ಏನಿದೆ ಅಂತ ತೆಗೆದು ನೋಡುತ್ತೆ, ಎಲ್ಲನೂ ಫೆಚ್ ಮಾಡೋದಂದರೆ ಹರಡೋದು ಅಂತ. ಲೇಮನ್ ಲ್ಯಾಂಗ್ವೇಜ್, ಸರಳ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಹರಡೋದು ಅಂತಂದರೆ ಫೆಚ್ ಮಾಡೋದು. ಆಮೇಲೆ ಅದು ಡಿಕೋಡ್ ಮಾಡುತ್ತೆ, ಏನಿದೆ ಇದು, ಸರಿ ಇದೆಯಾ ತಪ್ಪಿದೆಯಾ ಏನು ಅಂತ ಡಿಕೋಡ್ ಮಾಡುತ್ತೆ. ದೆನ್ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡಿದ್ದನ್ನು ಏನು ಮಾಡುತ್ತೆ? ಸೈಕಲ್ ರಿಪೀಟ್ ಆಗುತ್ತೆ. ಇದನ್ನು ಏನಂತ ಕರಿತೀವಿ? ಮಷಿನ್ ಸೈಕಲ್ ಆರ್ ಇನ್ಸ್ಟ್ರಕ್ಷನ್ ಸೈಕಲ್ ಅಂತ ನಾವು ಕರಿತೀವಿ. ಓಕೆ, ಅಂದರೆ CPU ಕಾರ್ಯಾಚರಣೆ ಏನಿದೆ, CPU ಯಾವ ಥರ ವರ್ಕ್ ಮಾಡುತ್ತೆ, ಅದರೊಳಗೆ ಏನಿದೆ ಅನ್ನೋದು ನಿಮಗೆ ಓದಬೇಕು. ಇದು ಪರೀಕ್ಷೆನಲ್ಲಿ ಮುಂದೆನೂ ಬರೋ ಚಾನ್ಸಸ್ ಇದೆ. ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಯು ಹ್ಯಾವ್ ಟು ಸ್ಟಡಿ. ಓಕೆ, ನೆಕ್ಸ್ಟ್ ಹೇಳಿದ್ನಲ್ವ ಆವಾಗಲೇ, ಹೈ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ದೀಸ್ ಆರ್ ಆಲ್ ಹೈ ಈಲ್ಡಿಂಗ್ ಟಾಪಿಕ್. ಇದರ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಳ್ಳೇಬೇಕು. ಮುಂದೆ ಬರುವಂತಹ ಪರೀಕ್ಷೆಯಲ್ಲೂ ಕೂಡ ಇದರಿಂದ ಪ್ರಶ್ನೆಗಳು ಬರಬಹುದು. ಓಕೆನಾ? ಮುಂದಿನ ಪ್ರಶ್ನೆ, ಲ್ಯಾಂಗ್ವೇಜ್ ಟೈಪ್ ಕೊಟ್ಟಿದ್ದಾನೆ, ಹೈ ಲೆವೆಲ್, ಅಸೆಂಬ್ಲಿ, ಮಷಿನ್ ಅಂತ ಕೊಟ್ಟಿದ್ದಾನೆ. ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಗುಣಲಕ್ಷಣವೇನು ಅಂತ ಕೇಳಿದ್ದಾನೆ ಹೈ ಲ್ಯಾಂಗ್ವೇಜ್ದು. ಓಕೆ, ಏನಪ್ಪ ಅದ್ರ ಗುಣಲಕ್ಷಣ ಹೈ ಲ್ಯಾಂಗ್ವೇಜ್ದು? ಹೈ ಲ್ಯಾಂಗ್ವೇಜ್, ಲೆಸ್ ಟೈಮ್ ಆ್ಯಂಡ್ ಲೆಸ್ ಎಫರ್ಟ್. ಓಕೆ, ಲೆಸ್ ಟೈಮ್ ಆ್ಯಂಡ್ ಲೆಸ್ ಎಫರ್ಟ್. ಓಕೆ, ಲೆಸ್ ಟೈಮ್ ಆ್ಯಂಡ್ ಲೆಸ್ ಎಫರ್ಟ್ ಇರುತ್ತೆ ಹೈ ಲ್ಯಾಂಗ್ವೇಜ್. ಓಕೆ, ಅಂದರೆ A2, ಇದು A2 ಎಲ್ಲಿದೆಯಪ್ಪ? 2ರಲ್ಲಿದೆ ಅಲ್ವಾ, 1ನೇದು ಮತ್ತು 3ನೇದ್ರಲ್ಲಿದೆ. ಓಕೆ, B ಏನಾಗುತ್ತೆ? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಈಸಿಲಿ ರೀಲೊಕೇಟೇಬಲ್. ಓಕೆ, ದಿಸ್ ಇಸ್ ದಿ ಆನ್ಸರ್. ಓಕೆ, C1
C1 ನೋಡಿ, C1 ಅಂದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜು ಡಿಫಿಕಲ್ಟ್ ಟು ಮಾಡಿಫೈ ಆ್ಯಂಡ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡೇಬಲ್ ಆಲ್ಸೋ. ಅದಕ್ಕೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಏನು ಮಾಡ್ತಾರೆ, ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕಂಪೈಲರು, ಟ್ರಾನ್ಸ್ಲೇಟರ್ಸು ಇವೆಲ್ಲವನ್ನು ಬಳಸ್ತಾರೆ. ಯಾವ ಥರ ಬಳಸ್ತಾರೆ, ಹೇಗಿರುತ್ತೆ ಅನ್ನೋದನ್ನು ನಾವು ಕ್ಲಾಸಲ್ಲಿ ನೋಡೋಣ. ಓಕೆ, ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಆನ್ಸರ್ ಏನು ಬರುತ್ತಪ್ಪ, ಎ. ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜು ಲೆಸ್ ಟೈಮ್ ಆ್ಯಂಡ್ ಲೆಸ್ ಎಫರ್ಟ್. ಓಕೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು ಈಸಿಲಿ ರೀಲೊಕೇಟೇಬಲ್. ಓಕೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜು ಲೆಸ್ ಟೈಮ್ ಆ್ಯಂಡ್ ಎಫರ್ಟ್. ಓಕೆ, ಸ್ಟೇಟ್ ವಿಚ್ ಆಫ್ ದಿ ಫಾಲೋವಿಂಗ್ ಆಪರೇಷನ್ಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಕ್ಲೌಡ್. ಕ್ಲೌಡ್ ಕಂಪ್ಯೂಟಿಂಗ್, ಎಲ್ಲಿ DBMS. ಓಕೆ, ಇವೆಲ್ಲ ಟೂ ಮಚ್ ಟೆಕ್ನಿಕಲ್. ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದಾನೆ. ಮುಂಚೆ ಅಷ್ಟಾಗಿ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇರಲಿಲ್ಲ. ಓಕೆ, ಈ ಟಾಪಿಕ್ಸ್ ಮೇಲೆ ಅಷ್ಟಾಗಿ ಪ್ರಶ್ನೆಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇದೆ ಅಂತಂದರೆ, ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟುಡ್, ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆ. ಕಾಂಪಿಟೇಷನ್ ಲೆವೆಲ್ ಏನಾಗಿದೆ, ಜಾಸ್ತಿ ಆಗಿದೆ. ಅವರು ಎಲಿಮಿನೇಟ್ ಮಾಡಲೇಬೇಕು. ಹಾಗೆ ಮಾಡಬೇಕು ಅಂತಂದರೆ ಅವ್ರ ಹತ್ರ ಇರೋ ಒಂದೇ ಆಪ್ಷನ್ನು, ಕ್ವಶನ್ ಪೇಪರ್ ಏನು ಮಾಡಬೇಕಾಗತ್ತೆ, ಡಿಫಿಕಲ್ಟಿ ಮಾಡಲೇಬೇಕಾಗುತ್ತೆ. ಇದು ಬಿಟ್ಟರೆ ಅವ್ರ ಹತ್ರ ಬೇರೆ ಆಪ್ಷನ್ ಇಲ್ಲ. ಸೊ ಅದಕ್ಕೆ ಡಿಫಿಕಲ್ಟ್ ಮಾಡ್ತಾ ಇದ್ದಾನೆ. ನಿಮ್ಮ ಅಧ್ಯಯನವನ್ನು ಕೂಡ, ನಿಮ್ಮ ಸ್ಟಡಿಯನ್ನು ಕೂಡ ಆ ಲೆವೆಲ್ಗೆ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ಓಕೆ, ಪ್ಲೇಯಿಂಗ್ ಎ ಫುಲ್ಲಿ ಇನ್ಸ್ಟಾಲ್ಡ್ ಆಫ್ಲೈನ್ ವಿಡಿಯೋ ಗೇಮ್ ನಾಟ್ ಡಿಪೆಂಡ್ ಅಂತ ಕೇಳಿದ್ದಾನೆ. ವಿಚ್ ಆಪರೇಷನ್ ಡಸ್ ನಾಟ್ ಡಿಪೆಂಡ್ ಆನ್ ಕ್ಲೌಡ್. ಕ್ಲೌಡ್ ಅಂತಂದ್ರೆ ಏನಪ್ಪ, ಇಂಟರ್ನೆಟ್ಟಲ್ಲಿ ಸ್ಟೋರ್ ಮಾಡುವಂತಹ ಡೇಟಾ. ಸಿಂಪಲ್ ಲೇಮನ್ ಲ್ಯಾಂಗ್ವೇಜ್, ಸರಳ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ನಾನು, ಯಾವುದೇ ಟೆಕ್ನಿಕಲ್ ವರ್ಡನ್ನು ಯೂಸ್ ಮಾಡ್ತಾ ಇಲ್ಲ. ಕ್ಲೌಡ್ ಸ್ಟೋರೇಜ್ ಅಂತ ಕರಿತೀವಿ. ಇಂಟರ್ನೆಟ್ಟಲ್ಲಿ ಏನೋ ಒಂದು ವೆಬ್ಸೈಟಲ್ಲಿ ನಂದು ಡೇಟಾವನ್ನು ಹಾಕಬೇಕು. ಈಗ ನನ್ನ ವೆಬ್ಸೈಟ್ ಇದೆ, ಅಲ್ಲಿ ವೀಡಿಯೋಸನ್ನು ಹಾಕಬೇಕು, ಆಮೇಲೆ ಮಟೀರಿಯಲ್ನ ಹಾಕಬೇಕು, ಬೇರೆ ಬೇರೆ ಏನಾದರೂ ಥಿಂಗ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನಗೆ ಸ್ಟೋರೇಜ್ ಬೇಕಾಗುತ್ತೆ. ಆ ಸ್ಟೋರೇಜ್ ನನಗೆ ತೊಗೋಬೇಕಾಗುತ್ತೆ. ಅದಕ್ಕೆ ಅಂತ ಕರಿತೀವಿ ಕ್ಲೌಡ್ ಸ್ಟೋರೇಜ್ ಅಂತ ಕರಿತೀವಿ. ಇಂಟರ್ನೆಟ್ಟಲ್ಲಿ ಸ್ಟೋರ್ ಮಾಡೋದು. ಸಿಂಪಲ್ ಲೇಮನ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳಿ. ಪ್ಲೇಯಿಂಗ್ ಫುಲ್ಲಿ ಇನ್ಸ್ಟಾಲ್ಡ್ ಆಫ್ಲೈನ್ ವಿಡಿಯೋ ಗೇಮ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ನಾಟ್ ಡಿಪೆಂಡ್ ಆನ್ ಕ್ಲೌಡ್ ಅಂತ ಹೇಳ್ತಾನೆ. ಪ್ರಿಂಟಿಂಗ್ ಡಾಕ್ಯುಮೆಂಟ್ಸ್ ಫ್ರಮ್ ಎ ಲೋಕಲ್ ಪ್ರಿಂಟರ್, ಸ್ಟ್ರೀಮಿಂಗ್ ನೆಟ್ಫ್ಲಿಕ್ಸ್ ವಿಡಿಯೋ. ನೋಡಿ ಯಾವುದಕ್ಕೆ ಬೇಕಪ್ಪ, ಯಾವುದಕ್ಕೆ ಬೇಕು ಅನ್ನೋದು ತಿಳ್ಕೊಳ್ಳಿ. ಈಗ ನೆಟ್ಫ್ಲಿಕ್ಸ್ ಅನ್ನೋದೊಂದು ಅಪ್ಲಿಕೇಶನ್, ನೆಟ್ಫ್ಲಿಕ್ಸ್ ಅನ್ನೋದು ಒಂದು ವೆಬ್ಸೈಟ್. ಅದರಲ್ಲಿ ಎಷ್ಟೋ ಮೂವೀಸ್ ಇರುತ್ತೆ, ವೆಬ್ ಸೀರೀಸ್ ಇರುತ್ತೆ ಅಲ್ವಾ. ಆ ವೆಬ್ ಸೀರೀಸ್ ಅಪ್ಲೋಡ್ ಮಾಡಬೇಕು, ಆ ಮೂವೀಸ್ ಅಪ್ಲೋಡ್ ಮಾಡಬೇಕಂದ್ರೆ ನೆಟ್ಫ್ಲಿಕ್ಸ್ಗೆ ಏನು ಬೇಕು, ಸ್ಟೋರೇಜ್ ಬೇಕು. ಆ ಸ್ಟೋರೇಜಲ್ಲಿ ಇಂಟರ್ನೆಟ್ಟಲ್ಲಿ ಸ್ಟೋರ್ ಮಾಡಬೇಕದನ್ನು, ವೆಬ್ಸೈಟಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಏನು, ಕ್ಲೌಡಲ್ಲಿ. ಕ್ಲೌಡ್ ಸ್ಟೋರೇಜ್ ಬೇಕೇ ಬೇಕು. ಡಿಪೆಂಡ್ ಆನ್ ಕ್ಲೌಡ್. ಡಿ ತೆಗೆದು ಬಿಡಿ. ಡಿ ತೆಗೆದ್ರೆ ನಿಮಗೆ ಆನ್ಸರು 2, 3, 4. ಈಗ ನೋಡಿ, ಫುಲ್ಲಿ ಇನ್ಸ್ಟಾಲ್ಡ್ ಆಫ್ಲೈನ್ ವಿಡಿಯೋ ಗೇಮ್. ಆಫ್ಲೈನ್ ಅಪ್ಪ, ನಂಗೆ ಇಂಟರ್ನೆಟ್ಟೇ ಬೇಡ. ಆಫ್ಲೈನಲ್ಲಿ ಆಬ್ವಿಯಸ್ಲಿ ನಂಗೆ ಕ್ಲೌಡ್ ಅವಶ್ಯಕತೆ ಇಲ್ಲ. ಎಸ್, ಯೂಸಿಂಗ್ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್. ಲ್ಯಾಪ್ಟಾಪಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ ನಾನು, ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ. ಅದಕ್ಕೇನಾದ್ರು ಇಂಟರ್ನೆಟ್ ಬೇಕಾಗುತ್ತಾ, ಬೇಕಾಗಿಲ್ಲ. ಎಸ್, ಆಬ್ವಿಯಸ್ಲಿ ಎ ಬಿ ಕರೆಕ್ಟ್. ನೆಕ್ಸ್ಟ್, ಪ್ರಿಂಟಿಂಗ್ ಡಾಕ್ಯುಮೆಂಟ್ಸ್. ನಾರ್ಮಲ್ ಪ್ರಿಂಟರ್, ನಾನು ಪ್ರಿಂಟರ್ ಇರುತ್ತೆ, ಪ್ಲಗ್ ಇನ್ ಮಾಡ್ತೀನಿ, ಪ್ರಿಂಟರ್ ಕೊಡ್ತೀನಿ, ಅದಕ್ಕೇನು ಇಂಟರ್ನೆಟ್ ಬೇಕಾಗಿಲ್ಲ, ಏನಿಲ್ಲ. ನಾರ್ಮಲ್ ಪ್ರಿಂಟರ್, ಪೆನ್ ಡ್ರೈವಿಂದ ಒಂದು ಡಾಕ್ಯುಮೆಂಟ್ ತಗೋಬೋದು, ಅದಕ್ಕೇನು ಸ್ಟೋರೇಜ್ ಬೇಕಾಗಿಲ್ಲ. ಆಬ್ವಿಯಸ್ಲಿ ಎ ಬಿ ಸಿ ಆರ್ ಕರೆಕ್ಟ್. ದೀಸ್ ಆರ್ ದಿ ಏನಂತಂದ್ರೆ ನಿಮ್ಮ ಬೇಸಿಕ್. ಕ್ಲೌಡ್ ಅಂತಂದ್ರೆ ಗೊತ್ತಿದ್ರು ಸಾಕು, ಯು ಕ್ಯಾನ್ ಈಸಿಲಿ ಆನ್ಸರ್. ಓಕೆ, ದಿಸ್ ಇಸ್ ವಾಟ್ ದಿ ನೀಡೆಡ್. ಓಕೆ, ಬೇಸಿಕ್ ನಾಲೆಜ್ ಇದ್ರೂ ಯು ಕ್ಯಾನ್ ಈಸಿಲಿ ಟ್ಯಾಕಲ್ ದಿ ಥಿಂಗ್ಸ್. ಓಕೆ, ಇಲ್ಲಿ 4 ಬ್ರೌಸಿಂಗ್ ರಿಲೇಟೆಡ್. ಬ್ರೌಸ್, ನೀವು ಗೂಗಲ್ ಕ್ರೋಮ್ ಯೂಸ್ ಮಾಡಿರ್ತೀರ ಬ್ರೌಸ್ ಮಾಡೋಕ್ಕೆ ಅಲ್ವಾ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಟರ್ಮ್ಗಳನ್ನು ಇಲ್ಲಿ ಕುಕ್ಕೀಸ್ ಅಂತ ಇರುತ್ತೆ. ಕ್ಯಾನ್ ಯು ಅಪ್ಲೈಡ್ ದಿ ಕುಕ್ಕೀಸ್ ಇದೆ ಈ ವೆಬ್ಸೈಟಲ್ಲಿ, ಕ್ಯಾನ್ ಯು ಕಂಟಿನ್ಯೂ ಅಂತ ಕೇಳುತ್ತೆ ನಮಗೆ. ಎಸ್ ಅಂತ ಕೊಟ್ಟಿರ್ತೀವಿ ನಾವು ಎಷ್ಟೋ. ಯಾಕಂದ್ರೆ ಆ ವೆಬ್ಸೈಟಲ್ಲಿ ನಮಗೆ ಏನೋ ಒಂದು ಡಾಕ್ಯುಮೆಂಟ್ ಬೇಕಾಗಿರುತ್ತೆ, ಏನೋ ಒಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ಎಸ್ ಅಂತ ಕೊಡ್ತೀವಿ. ಕುಕ್ಕೀಸ್, ಬುಕ್ ಮಾರ್ಕ್, ಹಿಸ್ಟರಿ, ಸೆಷನ್ ಅಂತ ಇದೆ. ಹೇಳಿ, ಕುಕ್ಕೀಸ್ ಅಂದರೆ ಏನಪ್ಪ? ಕುಕ್ಕೀಸ್ ಅಂದರೆ ಎನಿವನ್ ನೋಸ್ ಕುಕ್ಕೀಸ್? ಎಸ್, ಕುಕ್ಕೀಸ್, ಬುಕ್ ಮಾರ್ಕ್. ಬುಕ್ ಮಾರ್ಕ್ ಹೇಳಿ ನೋಡೋಣ, ಈಸಿ ಇದೆ. ಬುಕ್ ಮಾರ್ಕ್, ಈಗ ಒಂದು ವೆಬ್ಸೈಟ್ ಒಂದು ಪೇಜ್ ಇರುತ್ತೆ, ನಾನು ಪ್ರತಿದಿನ ಆ ಪೇಜಿಗೆ ಹೋಗಬೇಕಪ್ಪ, ಕ್ಲೋಸ್ ಮಾಡಿಬಿಡ್ತೀನಿ, ಆ ಗೂಗಲ್ ಕ್ರೋಮ್ನ ಕ್ಲೋಸ್ ಮಾಡಿಬಿಡ್ತೀನಿ. ಪ್ರತಿದಿನ ಆ ಒಂದು ಪೇಜ್ಗೆ ಹೋಗಿ ನನಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ, ಏನೋ ಒಂದು ನೋಡೋದಿರುತ್ತೆ. ಅವಾಗ ನಾವು ಪ್ರತಿ ಸಲ ಹೋಗಿ ಸರ್ಚ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಬಟ್ ಅದನ್ನ ಏನು ಮಾಡ್ತೀನಿ, ನೀವು ಯಾವುದೇ ಸರ್ಚ್ ಗೂಗಲ್ ಸರ್ಚಲ್ಲಿ ಇರುತ್ತಲ್ಲ, ಇಲ್ಲೊಂದು ಸ್ಟಾರ್ ಇರುತ್ತೆ, ನೋಡಿರ್ತೀರಾ, ಇಲ್ಲೊಂದು ಸ್ಟಾರ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡು ಯು ವಾಂಟ್ ಟು ಬುಕ್ ಮಾರ್ಕ್ ದಿಸ್ ಸೈಟ್ ಅಂತ ಕೇಳುತ್ತೆ. ಈ ಒಂದು ಸೈಟನ್ನು ಬುಕ್ ಮಾರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಸೇವ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಕೇಳುತ್ತೆ. ನೋಡಿ, ಯೂಸ್ಡ್ ಕ್ರಿಯೇಟ್ ಎ ಶಾರ್ಟ್ ಕಟ್ ಟು ಎ ಸ್ಪೆಸಿಫಿಕ್ ವೆಬ್ ಪೇಜ್. ಬುಕ್ ಮಾರ್ಕ್ ಅಂತಂದರೆ ಓಕೆ, ದೀಸ್ ಆರ್ ದಿ ಅಪ್ಲಿಕೇಶನ್ ನೀವು ಡೈಲಿ ಯೂಸ್ ಮಾಡುವಂಥದ್ದು ಇದು, ಆಯಿತಾ? ಇದು ಯಾವುದೇ
ಬುಕ್ಕಲ್ಲೂ ಕಷ್ಟ ಇರುತ್ತೆ ಬುಕ್ಕಲ್ಲಿ, ಬಟ್ ಯೂಸ್ ಮಾಡುವಂಥದ್ದು ಅಪ್ಲೈಡ್. ನೋಡಿ, ಅಪ್ಲೈಡ್, ನೀವು ನಾಲೆಜನ್ನು ಅಪ್ಲೈ ಮಾಡಬೇಕಾಗಿಲ್ಲ, ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಅಪ್ಲೈ ಮಾಡಿ ಹಾಕುವಂಥದ್ದು. ನೀವೆಷ್ಟು ಬಳಸ್ತೀರಾ ನೋಡಿ. B3 ನೋಡಿ, B3 ಎಲ್ಲಿದೆಯಪ್ಪ? ಇಲ್ಲಿ ಒಂದೇ ಇದೆ ಆನ್ಸರ್, ಸಿಕ್ತು. ಅಟ್ಲೀಸ್ಟ್ ನಿಮಗೆ ಬುಕ್ ಮಾರ್ಕ್ ಮಾಡೋದು ಗೊತ್ತಿದ್ರೆ, ಬುಕ್ ಮಾರ್ಕನ್ನು ಮಾಡಿದ್ರೆ ನೀವು ಯೂಸ್ ಮಾಡಿದರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ. A4 ನೋಡಿ, ಕುಕೀಸ್ ಎ ಸ್ಮಾಲ್ ಫೈಲ್ ಸ್ಟೋರ್ಡ್ ಬೈ ವೆಬ್ಸೈಟ್ ಆನ್ ಎ ಯೂಸರ್ ಡಿವೈಸ್. ಎಸ್. ನೆಕ್ಸ್ಟ್ ಹಿಸ್ಟ್ರಿ ನೋಡಿ, ಹಿಸ್ಟ್ರಿ ಅಪ್ಪ, ಟೆಂಪ್ರರಿ ಹಿಸ್ಟ್ರಿ ಏನಾಗುತ್ತೆ? ರಿಕಾರ್ಡ್ ಸ್ಟೋರ್ ಆಗುತ್ತಲ್ವ, ನಾವು ಏನೇನು ಸರ್ಚ್ ಮಾಡಿರ್ತೀವಿ ಬ್ರೌಸರಲ್ಲಿ ಅಂತ ಅನ್ನೋದೆಲ್ಲ ಸ್ಟೋರ್ ಆಗುವಂಥ ವೆಬ್ ಬ್ರೌಸರಲ್ಲಿ ಅಲ್ವಾ. ಆಲ್ ವೆಬ್ ಪೇಜಸ್ ಯೂಸರ್ ಹ್ಯಾಸ್ ಎ ವಿಸಿಟೆಡ್, ನಾವು ಯಾವ್ಯಾವ ವೆಬ್ ಪೇಜನ್ನು ಯೂಸ್ ಮಾಡಿದ್ದೀವಿ, ಯಾವ್ಯಾವ ವೆಬ್ ಪೇಜಲ್ಲಿ ಏನೇನು ನೋಡಿದ್ದೀವಿ ಎಲ್ಲ ಹಿಸ್ಟ್ರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ಇನ್ನೊಂದಿದೆ, ನೆಕ್ಸ್ಟ್ ಬರ್ಬೋದು, ನೋಟ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ, ಈಗ ಹಿಸ್ಟ್ರಿ ನಾನೇನೋ ನೋಡಬೇಕು ಯಾವುದೋ ಒಂದು ವೆಬ್ಸೈಟಿಗೆ ಹೋಗಿ, ಬಟ್ ಅದು ಹಿಸ್ಟ್ರಿನಲ್ಲಿ ಕಾಣಬಾರ್ದು. ಹಿಸ್ಟ್ರಿನಲ್ಲಿ ಅದು ವೆಬ್ ಬ್ರೌಸರ್ ಹಿಸ್ಟ್ರಿನಲ್ಲಿ ಅದೇನಾಗಬಾರ್ದು, ಕಾಣಬಾರ್ದು. ಅವಾಗ ಏನು ಮಾಡ್ತೀರಾ? ವಾಟ್ ಯು ವಿಲ್ ಡೂ? ಅವಾಗ ಏನು ಮಾಡ್ತೀರಾ ಕೇಳ್ತಾರೆ, ಈ ಪ್ರಶ್ನೆ ಬರ್ಬೋದು. ಇಗ್ನಿಟೋ, ಓಕೆ, ಯೂಸ್ಡ್ ಇಗ್ನಿಟೋ ಅಂತ ಒಂದು ಆಪ್ಷನ್ ಬರುತ್ತೆ ವೆಬ್ ಬ್ರೌಸರ್ನ. ಇಗ್ನಿಟೋ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡುವಂತ, ಇಲ್ಲಿ ಇಗ್ನಿಟೋ ಅನ್ನೋದು ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಬ್ರೌಸರು ಹಿಸ್ಟ್ರಿ ಕಾಣಿಸೋದಿಲ್ಲ. ಇದನ್ನ ಕೇಳ್ತಾರೆ ನೆಕ್ಸ್ಟ್. ಅದೇ ಥರ ಟರ್ಮ್ಸ್ ಇಲ್ಲಿ ಬರ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನೀವು ಯೂಸ್ ಮಾಡುವಂಥದ್ದು ಬ್ರೌಸರಲ್ಲಿ ಯೂಸ್ ಮಾಡುವಂಥ ಟರ್ಮ್ಸ್ಗಳನ್ನು ನೋಡ್ಕೊಳ್ಳಿ ಅವಾಗವಾಗ. ಓಕೆ, ಏನೇನು ಅಪ್ಲಿಕೇಬಲ್ ಇದೆ, ಯಾವುದಕ್ಕೆ ಯಾವುದನ್ನು ಬಳಸ್ತೀವಿ ಅನ್ನೋದು ನೋಡ್ಕೊಳ್ಳಿ. ಖಂಡಿತ ಅದು ನಿಮ್ಗೆ ಏನಾಗುತ್ತೆ, ಸಹಾಯ ಆಗುತ್ತೆ. ಓಕೆ, ವಿಚ್ ಅಮಂಗ್ ದಿ ಫಾಲೋವಿಂಗ್ ನಾಟ್ ಬಿಲಾಂಗ್ ಟು ದಿ ಕೀಸ್ ಯೂಸ್ಡ್ ಇನ್ ದಿ DBMS? ಹೇಳದ್ನಲ್ವಾ, DBMS ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ DBMS ನೋಡ್ಕೊಳ್ಳಿ ಅಂತ. ಓಕೆ, ಸೊ ಏನು ಬಂದಿದೆ? ವಿಚ್ ಅಮಂಗ್ ದಿ ಫಾಲೋವಿಂಗ್ ನಾಟ್ ಬಿಲಾಂಗ್ ಟು ದಿ ಕೀಸ್. DBMS ಅಲ್ಲಿ ಯಾವ ಒಂದು ಕೀನ ಬಳಸಲ್ಲ ಅಂತ ಕೇಳ್ತಾ ಇದ್ದಾರಪ್ಪ. ಯಾವ ಒಂದು ಕೀನ ಬಳಸಲ್ಲ? ಡೊಮೆಸ್ಟಿಕ್ ಕೀ ಅನ್ನೋದು ಇಲ್ಲವೇ ಇಲ್ಲ. ಇವನ್ ಕಂಪ್ಯೂಟರ್ ಸೈನ್ಸಲ್ಲಿ ಎಲ್ಲೂ ಇಲ್ಲ ಡೊಮೆಸ್ಟಿಕ್ ಕೀ ಅಂತ ಅನ್ನೋದು. ಪ್ರೈಮರಿ ಕೀ ಇದೆ, ಫಾರಿನ್ ಕೀ ಇದೆ, ಕಾಂಪೋಸಿಟ್ ಕೀ ಇದೆ, ಡೊಮೆಸ್ಟಿಕ್ ಕೀ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಓಕೆ, ಬೇಸಿಕ್ ಇದು, ಜಸ್ಟ್ ಬೇಸಿಕ್ ಗೊತ್ತಿದ್ರು ಈ ಪ್ರಶ್ನೆಗೆ ಹಾಕ್ಬೋದು. ಗೀಗೋ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಲಾಂಗ್ ಟು ಗೀಗೋ. ಗೀಗೋ ಅಂದ್ರೆ ಏನಪ್ಪ ಅದು ಗೊತ್ತಾ? ಫಸ್ಟು ಗಿಗೋ ಅಂತಂದ್ರೆ ಫುಲ್ ಫಾರ್ಮ್ ತಿಳ್ಕೊಳ್ಳಿ. ನೆಕ್ಸ್ಟ್ ಅದನ್ನೇ ಕೇಳ್ಬೋದು. ಏನು ಫುಲ್ ಫಾರ್ಮು? ಗಾರ್ಬೇಜ್ ಔಟ್ ಅಂತ ಕರಿತೀವಿ. ಗಿಗೋ ಫುಲ್ ಫಾರ್ಮ್ ಏನು? ಗಾರ್ಬೇಜ್ ಇನ್, ಗಾರ್ಬೇಜ್ ಔಟ್. ರೈಟ್, ಈ ಫುಲ್ ಫಾರ್ಮ್ ಫಸ್ಟ್ ತಿಳ್ಕೊಳ್ಳಿ. ಈ ಕ್ಯಾರೆಕ್ಟರಿಸ್ಟಿಕ್ಸು ಇದ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಕ್ಯುರೇಸಿಗೆ ಸಂಬಂಧಪಟ್ಟಿದೆಯಾ, ಸ್ಪೀಡಿಗೆ ಸಂಬಂಧಪಟ್ಟಿದೆಯಾ, ಫೇಲ್ಯೂರ್ ರೇಟಿಗೆ ಸಂಬಂಧಪಟ್ಟಿದೆಯಾ, ಸ್ಟೋರೇಜಿಗೆ ಸಂಬಂಧಪಟ್ಟಿದೆಯಾ? ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ಹೇಳಬೇಕು. ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು? ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಕ್ಯುರಸಿ ಆ್ಯಂಡ್ ಕ್ವಾಲಿಟಿ ಎರಡಕ್ಕೂ ಗೀಗೋ ಅನ್ನೋದು ಸಂಬಂಧಪಟ್ಟಿದೆ. ಓಕೆ, ಲೋ ಕ್ವಾಲಿಟಿ ಇತ್ತಂದ್ರೆ ಅದನ್ನ ಏನಂತ ಕರಿತೀವಿ? ಲೋ ಗಾರ್ಬೇಜ್. ಅದು ವೇಸ್ಟು, ಆ ಕಂಟೆಂಟು, ಆ ಒಂದು ಸಾಫ್ಟ್ವೇರು, ಆ ಕಂಟೆಂಟು, ಅದು ಸ್ಪೀಡ್ ಇಲ್ಲ ಅಥವಾ ಆ ಥರ. ಓಕೆ, ಔಟ್ಪುಟ್ಟು ಇನ್ಪುಟ್ ಯಾವ ಥರ ಬರ್ತಾ ಇದೆ? ಸ್ಲೋ ಇದ್ದರೆ ಗಾರ್ಬೇಜ್ ಔಟ್ಪುಟ್ ಸ್ಲೋ ಇದ್ದರೆ ಗಾರ್ಬೇಜ್ ಔಟ್ಪುಟ್ ಸ್ಲೋ ಇದೆ, ಇನ್ಪುಟ್ ಸ್ಲೋ ಇತ್ತಂದರೆ ಗಾರ್ಬೇಜ್ ಇನ್ಪುಟ್ ಅಂತ ಕರಿತೀವಿ ಅದಕ್ಕೆ. ಅದನ್ನು ಅಕ್ಯುರಸಿ ಮತ್ತು ಹೈ ಲೋ, ಈ ಗಾರ್ಬೇಜ್ ಹೈ ಗಾರ್ಬೇಜ್ ಲೋ ಅಂತ ನಾವೇನು ಮಾಡ್ತೀವಿ, ಈ ಒಂದು ಟರ್ಮ್ಸ್ಗಳನ್ನು ಯೂಶ್ವಲಿ ಬಳಸ್ತೀವಿ. ಇದು ಕೂಡ ಯಾವುದೇ ಒಂದು ಟ್ರೆಡಿಷನಲ್ ಬುಕ್ಕಲ್ಲಿ ಕವರ್ ಆಗಿರೋದು ತುಂಬ ಕಷ್ಟ. ನೋಡಿ ಇಲ್ಲಿ ಹೇಳಿದ್ದೆ, ವಿಚ್ ಐಡೆಂಟಿಫೈ ದಿ ವಿಚ್ ಆಫ್ ದಿ ಫಾಲೋವಿಂಗ್ ಕರೆಕ್ಟ್ಲಿ ಅರೇಂಜ್ ಇನ್ಕ್ರೀಸಿಂಗ್ ಟು ಡಿಸ್ಕ್ರೀಸಿಂಗ್ ಆರ್ಡರ್ ಸ್ಪೀಡ್ ಆಫ್ ದಿ ಕಂಪ್ಯೂಟರ್. ಹಳೆಯ ವಿಡಿಯೋ ತೆಗೆದು ನೋಡಿ, ಇದನ್ನು ನಾನು ಬರುತ್ತೆ ಅಂತ ಹೇಳಿದ್ದೆ. ಅಂದರೆ ಇದೇ ಕ್ವಶನ್ ಅಲ್ಲ, ಈ ಥರದ್ದು ಬರ್ಬೋದು, ಚಾನ್ಸಸ್ ವೆರಿ ಹೈ ಅಂತ ಹೇಳಿದ್ದೆ. ಏನಪ್ಪ ಇದಕ್ಕೆ ಆನ್ಸರು? ಪೆಟಾ, ಗೀಗಾ, ಯೊಟ್ಟಾ, ಜೆಟ್ಟಾ ಅಂತ ಆರ್ಡರ್ ಹೇಳಿ. ಯಾವುದು? ಏನು ಕೇಳಿದಾನೆ? ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದಾನೆ. ಇನ್ಕ್ರೀಸಿಂಗ್ ಅಂದರೆ ಕಡಿಮೆಯಿಂದ ಜಾಸ್ತಿ ಆಗುವಂಥದ್ದು, ಲೋ ಇಂದ ಹೈ ಆಗುವಂಥದ್ದು. ಇನ್ಕ್ರೀಸಿಂಗ್ ಅಂದರೆ ಇನ್ಕ್ರೀಸಿಂಗ್, ಕಮ್ಮಿಯಿಂದ ಜಾಸ್ತಿ ಆಗುವಂಥದ್ದು. ಇದಕ್ಕೆ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಯಾವುದು? ಗೀಗಾ ಅಂದರೆ 10⁹9. ಪೆಟಾ ಅಂತಂದರೆ 10⁻15. ಓಕೆ, ಜೆಟಾ ಅಂತಂದರೆ 10⁻21. ಓಕೆ, ಯೋಟಾ ಅಂತಂದರೆ
10⁻24 ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್ ಅಲ್ವಾ. ಅಟ್ಲೀಸ್ಟ್ ಇವು ನಿಮಗೆ ಎಷ್ಟು 10 ಯಾವ್ದು ಅಂತ ಗೊತ್ತಿದ್ರು ಯು ಕ್ಯಾನ್ ಈಸಿಲಿ ಆನ್ಸರ್ ಟು ದಿಸ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 14 ಏನಿದೆ, ಸ್ಟೇಟ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಬೇಕು. MS Excel ಹೇಳಿದ್ನಲ್ಲ, MS Excel, MS Word, ಹೈ ಯೀಲ್ಡಿಂಗ್ ಟಾಪಿಕ್. ಎಲ್ಲ ಪರೀಕ್ಷೆಗಳಲ್ಲಿ 1 or 2 ಕ್ವಶನ್ಸ್ ಬಂದೇ ಬರುತ್ತೆ. ಸರ್ 1 ಕ್ವಶನ್ ಬರುತ್ತೆ ಸರ್, ಯಾಕೆ ಮಾಡ್ಬೇಕು ಸರ್ ಅಂತ ಕೇಳ್ಬೋದು. ಎಲ್ಲ ಹಂಗೆ ಎಲ್ಲ ಟಾಪಿಕ್ ಒಂದೋ ಎರಡೋ ಬರುತ್ತೆ, ಹಂಗಂತ ಎಲ್ಲ ಬಿಡೋಕ್ಕಾಗತ್ತಾ? ಆಗಲ್ಲ. ಯು ಹ್ಯಾವ್ ಟು ಡೂ ಇಟ್, ಯು ಹ್ಯಾವ್ ಟು ಡೂ ಇಟ್ ಅಟ್ ಎನಿ ಕಂಡೀಷನ್. ಓಕೆ, ಸೊ ಫಂಕ್ಷನ್ ವಿಜಾರ್ಡ್ ಈಸ್ ಅ ಫಂಕ್ಷನ್ ಆಫ್ ದಿ MS Excel. ಸ್ಲೈಡ್ ಶೋ ವ್ಯೂ ಈಸ್ ಅ ಫಂಕ್ಷನ್ ಆಫ್ MS Excel. ಸ್ಲೈಡ್ ಶೋ ಎಲ್ಲಪ್ಪ, ವೆರಿ ಬೇಸಿಕ್ ಅಪ್ಪ. ಇದು ಗೊತ್ತಿಲ್ಲ ಅಂದರೆ ವೆರಿ ಡಿಫಿಕಲ್ಟ್. ಓಕೆ, ವೆರಿ ಮಚ್ ಡಿಫಿಕಲ್ಟ್ ಇದು ಗೊತ್ತಿಲ್ಲ ಅಂತಂದರೆ. ಜಸ್ಟ್ ಹೇಳಿ ನೋಡೋಣ. ಹಾಂ, ಸ್ಲೈಡ್ ಶೋ ಎಲ್ಲಿ ಬರುತ್ತೆ? MS ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಬರುವಂಥದ್ದು ಸ್ಲೈಡ್ ಶೋ ಅಲ್ವಾ. ಬಿ ರಾಂಗ್, ಬಿ ಫಾಲ್ಸ್ ಎಲ್ಲಿದೆ? ಎರಡರಲ್ಲಿದೆ ಅಲ್ವಾ. ಸೊ ಫಂಕ್ಷನ್ ವಿಜಾರ್ಡ್, ಎಸ್, ಫಂಕ್ಷನ್ ವಿಜಾರ್ಡ್ ಈಸ್ ಎ ಕೋರ್ ಟೂಲ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್. ಓಕೆ, ಇನ್ಸ್ಟ್ರಕ್ಷನ್ಸ್, ಫಾರ್ಮುಲಾ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಇದನ್ನು ಬಳಸ್ತಾರೆ. ಫಾರ್ಮುಲಾ ಇನ್ಸ್ಟ್ರಕ್ಷನ್ಸ್, ಫಾರ್ಮುಲಾ ಕೊಡ್ತೀವಲ್ಲ ಮೇಲೆ ಇರುತ್ತೆ, ಏನು ಯಾವುದು ಕ್ಯಾಲ್ಕುಲೇಟ್ ಆಗಬೇಕು, ಯಾವ ಟೇಬಲಿಂದ ಯಾವ ಟೇಬಲ್ಗೆ ಏನಾದರೂ ಆ್ಯಡ್ ಆಗಬೇಕಾ, ಸಬ್ಸ್ಟ್ರಾಕ್ಟ್ ಆಗಬೇಕಾ, ಡಿವೈಡ್ ಆಗಬೇಕು, ಫಾರ್ಮುಲಾ ಕೊಡ್ತೀವಿ ತಾನೆ. ಅದಕ್ಕೆ ಏನಂತ ಕರಿತೀವಿ? ಆ ಇನ್ಸ್ಟ್ರಕ್ಷನ್ ಫಾರ್ಮುಲಾ ಕೊಡೋದಕ್ಕೆ ಫಂಕ್ಷನ್ ವಿಜಾರ್ಡ್ ಅಂತ ಕರಿತೀವಿ. ಆನ್ಸರ್ 2. ಓಕೆ ನೋಡಿ, ಇದು ಬೇಸಿಕ್ ಅಪ್ಪ, ಇದು ಗೊತ್ತಿದ್ರು 50-50 ಬರ್ಬೋದಾ ನೀವು? ಸ್ಲೈಡ್ ಶೋ ಅನ್ನೋದು ಎಲ್ಲಿರುತ್ತೆ? ಪವರ್ ಪಾಯಿಂಟ್ ಅಲ್ಲಿರುತ್ತೆ. ಇದು ಬೇಸಿಕ್, ಇದು ಗೊತ್ತಿಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು. ಓಕೆ, ಅರೇಂಜ್ ದಿ ಫಾಲೋವಿಂಗ್ ಸ್ಟೆಪ್ಸ್ ಟು ಸೀಕ್ವೆನ್ಸ್ ಫಾಲೋಡ್. ಇನ್ಸರ್ಟ್ ಸ್ಲೈಡ್ ನಂಬರ್ ಇನ್ MS ಪವರ್ ಪಾಯಿಂಟ್. ಹೆಡರ್, ಫುಟರ್, ಅಪ್ಲೈ, ಸ್ಲೈಡ್ ನಂಬರ್, ವ್ಯೂ ಅನ್ನೋದು ಒಂದು 4 ಇದನ್ನು ಕೊಟ್ಟಿದ್ದಾನಪ್ಪ. ಆಪರೇಷನ್ಸ್ ಇದೆ. ಯಾವುದನ್ನ ಫಸ್ಟ್ ಮಾಡ್ತೀರಾ, ಯಾವುದನ್ನ ಸೆಕೆಂಡ್ ಮಾಡ್ತೀರಾ? ಸ್ಲೈಡ್ ನಂಬರ್ ಬರಬೇಕು, ಆಮೇಲೆ ಹೆಡರ್ ಫೂಟರ್ ಬರಬೇಕು, ಆಮೇಲೆ ವ್ಯೂ ಬರಬೇಕು, ಇವೆಲ್ಲ ಇರಬೇಕು. ಯಾವ ಥರ ಫಸ್ಟಿಗೆ ಯಾವುದು, ಸೆಕೆಂಡ್ ಯಾವ್ದು ಮಾಡ್ತೀರಾ ಅಂತ. ಯೂಶ್ವಲಿ ಯಾವ್ದು ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಎಲ್ಲಿ ಹೋಗ್ತೀವಿ ನಾವು ಫಸ್ಟಿಗೆ? ಎಲ್ಲಿ ಹೋಗ್ತೀವಿ? ವ್ಯೂ ಅಂತ ಇರುತ್ತೆ, ಮೇಲೆ ಇರುತ್ತಪ್ಪ ಒಂದು ಬಾರ್ ಇರುತ್ತೆ, ಟೇಬಲ್ ಬಾರ್ ಅಂತ ಕರಿತೀವಲ್ಲಿ. ವ್ಯೂ, ಫೈಲು, ರಿವ್ಯೂ ಅಂತ ಇರುತ್ತೆ ಇಲ್ಲೆಲ್ಲ. ಇವೆಲ್ಲ ನಾನು ನಿಮಗೆ ವಿತ್ ಇಮೇಜ್ ಹೇಳ್ತೀನಿ, ವಿತ್ ಇಮೇಜ್ ತೊಗೊಂಡು ಬರ್ತೀನಿ. MS Excel, MS Word ವಿತ್ ಇಮೇಜ್, ವಿತ್ ಪ್ರಾಕ್ಟಿಕಲ್ ಥಿಂಗ್ಸ್ ವಿಲ್ ಬ್ರಿಂಗ್. ಓಕೆ, ವ್ಯೂ ಅಂತ ಇರುತ್ತೆ, ವ್ಯೂ. ಓಕೆ, ವ್ಯೂ ಒಳಗೆ ಹೋದರೆ ನಿಮಗೆ ಹೆಡರ್ ಆ್ಯಂಡ್ ಫುಟರ್ ಅಂತ ಒಂದು ಸ್ಲೈಡ್ ಬಾರ್ ಓಪನ್ ಆಗುತ್ತೆ. ಆ ಹೆಡರ್ ಫುಟರಲ್ಲಿ ಓಪನ್ ಆದರೆ ನಿಮಗೆ ಸ್ಲೈಡ್ ನಂಬರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಏನಾಗುತ್ತೆ, ಮಿಕ್ಕಿದ್ದು ಬರುತ್ತೆ. ದಿಸ್ ಇಸ್ ನಾಟ್ ವ್ಯೂ. ಓಕೆ, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್ ಆರ್ಡರ್. ಇದಕ್ಕೆಲ್ಲ ಪ್ರಾಕ್ಟಿಕಲ್ ನಾಲೆಜ್ ಬೇಕು. ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ಇದನ್ನು ಇಮೇಜ್ ಮುಖಾಂತರ ನೋಡಿದ್ರೆ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಆಗುತ್ತೆ, ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. MS ಸಾಫ್ಟ್ವೇರ್ ಪ್ರೋಗ್ರಾಮ್, MS ಆಫೀಸ್. ಓಕೆ, MS ಆಫೀಸ್. ಓಕೆ, ಮೈಕ್ರೋಸಾಫ್ಟ್ ವರ್ಡ್, MS ಆಫೀಸ್. MS ಆಫೀಸಲ್ಲಿ MS ವರ್ಲ್ಡ್, ಓಕೆ, MS ಔಟ್ಲುಕ್, ಓಕೆ, MS ಬೇರೆ ಬೇರೆ, ಎಕ್ಸೆಲ್, MS ಪವರ್ ಪಾಯಿಂಟ್, ಇವೆಲ್ಲ ಇದ್ದಾವೆ. ಯೂಸ್ ಫಾರ್ MS ಸಾಫ್ಟ್ವೇರ್ ಪ್ರೋಗ್ರಾಮ್. ವಿಚ್ MS ಸಾಫ್ಟ್ವೇರ್ ಪ್ರೋಗ್ರಾಮ್? 4 ಕೊಟ್ಟಿದ್ದಾನೆ ಇಲ್ಲಿ. 4ರಲ್ಲಿ ಯಾವ ಒಂದು ಪ್ರೋಗ್ರಾಮನ್ನು ನಾವು ಡಿಸೈನ್ ಮಾಡೋಕ್ಕೆ, ರೀಡಿಸ್ಟ್ರಿಬ್ಯೂಟಿಂಗ್ ದಿ ಎಲೆಕ್ಟ್ರಾನಿಕ್ ಫಾರ್ಮ್ಸನ್ನು ರೀಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಓಕೆ, ಕಂಟೈನಿಂಗ್ ದಿ ಸ್ಟ್ರಕ್ಚರ್ ಡೇಟಾ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾನೆ. ಏನಪ್ಪ ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಅಂತಂದರೆ ಏನು? ಇಮೇಲ್ಸ್. ಓಕೆ, ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಅಂತಂದರೆ ಇಮೇಲ್ಸ್. ಇದನ್ನೆಲ್ಲ ಮಾಡೋಕ್ಕೆ ಬಳಸ್ತೀವಿ, ಎರಡನ್ನೂ. ಓಕೆ, ಡಿಸೈನ್ ಮಾಡೋಕ್ಕೆ, ರೀಡಿಸ್ಟ್ರಿಬ್ಯೂಟಿಂಗ್ ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಮಾಡೋಕ್ಕೆ ಯಾವುದಕ್ಕೆ ಬಳಸ್ತೀವಿ ಅಂತ ಕೇಳಿದ್ದಾನೆ. ಯಾವುದೋ ಮೈಕ್ರೋಸಾಫ್ಟ್ ಇನ್ಫೋ ಪಾತ್. ದಿಸ್ ಈಸ್ ದಿ ಅಪ್ಡೇಟಿಂಗ್. ನೀವೆಲ್ಲರೂ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಇದೆ, ಇದೆಲ್ಲ ನೋಡ್ಬೇಕು. ಯಾವುದು ಟ್ರೆಡಿಷನಲ್ ಬುಕ್ಕಲ್ಲಿ ಕವರ್ ಆಗೋದು ವೆರಿ 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 ಮಿನಿಮಮ್, ಕವರ್ ಆಗಿರೋಂಗಿಲ್ಲ. ನನಗೆ ಗೊತ್ತಿರೋಂಗೆ ತುಂಬ ಕಷ್ಟ, ಇದೆಲ್ಲ ಕವರ್ ಆಗಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಬಿ ಅಪ್ಡೇಟೆಡ್. ಓಕೆ, ಸ್ವಲ್ಪ ಗೂಗಲ್ ಮಾಡಿ. ಇದರ ಸುತ್ತಲೂ ಇರುವಂಥದ್ದು ಮೈಕ್ರೋಪಾತ್ ಅಂದರೆ, ಇನ್ಫೋಪಾತ್ ಅಂದರೆ ಏನು, ಮೈಕ್ರೋಸಾಫ್ಟ್ ಔಟ್ಲುಕ್ ಅಂದರೆ ಏನು, ಫ್ರಂಟ್ ಪೇಜ್ ಅಂದರೆ ಏನು, ಪಬ್ಲಿಷರ್ ಅಂದರೆ ಏನು, ಇವೆಲ್ಲವನ್ನು ಗೂಗಲ್ ಮಾಡಿ. ಆಮೇಲೆ ಇದನ್ನೇನು ಮಾಡ್ತಾ ಇದ್ದೀನಲ್ವ, ಇದು ವಿತ್ ಎಕ್ಸ್ಪ್ಲನೇಷನ್ PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ನೀವು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆದರೆ ಯು ಕ್ಯಾನ್ ಗೆಟ್ ದಿಸ್ PDF. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಯು ಕ್ಯಾನ್ ಗೆಟ್ ಇನ್ ಟು ದ್ಯಾಟ್. ಓಕೆ, ಮೈಕ್ರೋಸಾಫ್ಟ್ ಪಬ್ಲಿಷರ್, ಮೈಕ್ರೋಸಾಫ್ಟ್ ಫ್ರಂಟ್ ಪೇಜ್, ಮೈಕ್ರೋಸಾಫ್ಟ್ ಔಟ್ಲುಕ್, ಇದು ಯಾವುದಕ್ಕಪ್ಪ? ಇಮೇಲ್, ಪರ್ಟಿಕ್ಯುಲರ್ಲಿ ಇಮೇಲ್, ಯೂಸ್ ಫಾರ್ ಇಮೇಲ್ ಅಷ್ಟೇ. ಆ್ಯಂಡ್ ಇನ್ಫೋಪಾತ್ ಏನಕ್ಕೆ? ಡೇಟಾ ಎಂಟ್ರಿ ಫಾರ್ಮ್. ಇದು ಡೇಟಾ ಎಂಟ್ರಿ ಮಾಡೋಕ್ಕೆ, ಯೂಶ್ವಲಿ ಡೇಟಾ ಎಂಟ್ರಿ ಎಕ್ಸೆಲ್ ಟೈಪ್ ಬರುತ್ತೆ. ಡೇಟಾ ಎಂಟ್ರಿ ಮಾಡೋಕ್ಕೆ
ಬಳಸ್ತೀವಿ. ಮೈಕ್ರೋಸಾಫ್ಟ್ ಪಬ್ಲಿಷರು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಫ್ರಂಟ್ ಪೇಜ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಅದು ನಿಮಗೆ ಹೋಮ್ವರ್ಕು. ಓಕೆ, ಪಬ್ಲಿಷರ್ ಇನ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್. ಓಕೆ, ಆಮೇಲೆ ಇದು ಯಾವುದಕ್ಕಪ್ಪ, ಮೇಲ್ಗೆ, ಅದು ಗೊತ್ತಿದೆ ನಿಮಗೆ ಅಲ್ವಾ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ಹ್ಯಾವ್ ಟು ಡೂ ಇಟ್, ರೈಟ್. ISDN ಸಿಂಪಲ್ ಸ್ಟ್ಯಾಂಡ್ಸ್ ಫಾರ್, ಫುಲ್ ಫಾರ್ಮ್ ಹೇಳಿ ISDN. ವಾಟ್ ಇಸ್ ದಿ ISDN ಫುಲ್ ಫಾರ್ಮ್? ಇಂಟಿಗ್ರೇಟೆಡ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್. ಇಂಟಿಗ್ರೇಟೆಡ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್. ಇದೊಂದು ಕಮ್ಯುನಿಕೇಷನ್ ಸ್ಟ್ಯಾಂಡರ್ಡು, ಕಮ್ಯುನಿಕೇಷನ್ ಸ್ಟ್ಯಾಂಡರ್ಡ್ ಡಿವೈಸು, ಕಮ್ಯುನಿಕೇಷನ್ ಸ್ಟ್ಯಾಂಡರ್ಡ್. ಓಕೆ, ಸ್ಟ್ಯಾಂಡರ್ಡ್ಸ್, ಕಮ್ಯುನಿಕೇಷನ್ ಸ್ಟ್ಯಾಂಡರ್ಡ್ ಡಿವೈಸ್ ಫಾರ್ ಡಿಜಿಟಲ್ ಟ್ರಾನ್ಸ್ಮಿಷನ್ ಮಾಡುವಂಥದ್ದು. ಓಕೆ, ಡಿಜಿಟಲ್ ಟ್ರಾನ್ಸ್ಮಿಷನ್ ಅಂದರೆ ಹೇಗಪ್ಪ, ವಿಡಿಯೋ, ಡೇಟಾ, ನೆಟ್ವರ್ಕು ಯೂಸ್ ಮಾಡಿ ಇದನ್ನು ಏನು ಮಾಡೋದು, ಟ್ರಾನ್ಸ್ಮಿಟ್ ಮಾಡೋದು. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸುವಂಥದ್ದು, ಸೆಂಡ್ ಮಾಡುವಂಥದ್ದು. ಓಕೆನಾ, ಡಿಜಿಟಲ್ ಟ್ರಾನ್ಸ್ಮಿಷನ್. ಇಟ್ಸ್ ಅ ಕಮ್ಯುನಿಕೇಷನ್ ಸ್ಟ್ಯಾಂಡರ್ಡ್ ಡಿವೈಸಸ್ ಫಾರ್ ಡಿಜಿಟಲ್ ಟ್ರಾನ್ಸ್ಮಿಷನ್. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇದೆಲ್ಲ ಸರ್ ಕಷ್ಟ, ಇದೆಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ಅರ್ಥ ಮಾಡ್ಕೊಳ್ಳಿ, 30 ಕರೆಕ್ಟ್ ಹಾಕೋಕ್ಕೆ ಆಗತ್ತಾ ನಿಮ್ಮ ಕೈಲಿ? ಈಸ್ ಇಟ್ ಪಾಸಿಬಲ್? ನೋಡಿ, ಈ ಥರದ್ದು ಒಂದು 5 ರಿಂದ 6 ಪ್ರಶ್ನೆ ಇರುತ್ತೆ. ಜಸ್ಟ್ ಡೋಂಟ್ ವರಿ, ಜಸ್ಟ್ ಏನು ಮಾಡಿ, ಅದು ಪ್ರಿವಿಯಸ್ ಇಯರ್ ಕ್ವಶನ್ ಬಂದಿದೆಯಾ ಅದ್ರ ಸುತ್ತಲೂ ಒಂದ್ಸಲ ಸ್ಟಡಿ ಮಾಡಿ ಅಷ್ಟೇ ನಾನು ಹೇಳೋದು. ಈಗ ಅಗೇನ್ ನಿಮಗೆ ಇನ್ನೊಂದು ಹೊಸದು ಬಂದೇ ಬರುತ್ತೆ. 30 ನೀವು ಓದಿದ್ರಲ್ಲ, ಹೇಳೋಕ್ಕಾಗಲ್ಲ. ನಾ ಕ್ಲಾಸಲ್ಲಿ ಹೇಳಿದ್ರು 30 ಬರುತ್ತೆ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಯಾವುದೇ ಬುಕ್ಕಿಂದ 30 ಕ್ವಶನ್ನು 100% ಬರುತ್ತೆ ಅಂದರೆ ಸುಳ್ಳಾಗುತ್ತೆ. ಎವರೇಜ್ ಆಗಿ 20 ರಿಂದ 22 ಪ್ರಶ್ನೆಗಳೇ ನಿಮಗೆ ಹಾಕೋಕ್ಕೆ ಆಗೋದು. ಮಿಕ್ಕಿದ 4 ರಿಂದ 5 ಹೆಂಗೆ ನೀವು ಹೇಳಿದ್ನಲ್ಲ ಅಪ್ಲೈಡ್, ಈಗ ಹೆಂಗೆ ಬ್ರೌಸರ್ಸ್ ತೋರಿಸಿದೆ, ಆಮೇಲೆ ಹಿಸ್ಟ್ರಿ ಅದು ಏನಿತ್ತಲ್ವ ಅವೆಲ್ಲ, ಏನು ಕುಕ್ಕೀಸು, ಹಿಸ್ಟ್ರಿ ಅಂತ ಏನು ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ ಇತ್ತಲ್ಲ, ಅವೆಲ್ಲ ಹೇಗೆ ಸಿಗುತ್ತೆ ನಿಮಗೆ? ನೀವು ಹೇಗೆ ಪ್ರಾಕ್ಟಿಕಲಿ ಅದನ್ನು ಬಳಸಿರ್ತೀರಾ, ನೀವು ಅಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ, ಆ ಬೇಸ್ ಮೇಲೆ ಒಂದು 3 ರಿಂದ 4 ಹಾಕ್ಬೋದು. ಹೀಗಾಗಿ 25 ಕ್ವಶನ್ಗೆ ಮೋಸ ಇಲ್ಲ. 20 ಫ್ರಾಮ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಕ್ಲಾಸಸ್, ಇನ್ 5 ಕ್ವಶನು ನಿಮ್ಮ ಕಾಮನ್ ಸೆನ್ಸ್. ನೀವೆಷ್ಟು ಅಪ್ಲೈ ಮಾಡ್ತೀರಾ, ಇಷ್ಟು ದಿನ ಕಲ್ತಿದ್ದನ್ನು ಅಪ್ಲೈ ಮಾಡ್ತೀರಾ ಅನ್ನೋದರ ಮೇಲೆ. ಓಕೆ, ಇನ್ ಎಕ್ಸೆಲ್ add 2 numbers in a column A and column B. ಇದೆರಡು ಕಾಲಮ್ A ಇದೆ, ಕಾಲಮ್ B ಇದೆ. ಓಕೆನಾ, ಕಾಲಮ್ A ಮತ್ತು B ನಲ್ಲಿ ಇರುವಂತಹ 2 ನಂಬರ್ಸನ್ನು ಆ್ಯಡ್ ಮಾಡಬೇಕು. ಸಿಂಪಲ್. ಯಾವುದಪ್ಪ? ವೆರಿ ಸಿಂಪಲ್. ಯಾವುದು? ವಿಚ್ ಒನ್? A ಪ್ಲಸ್ B. ಓಕೆ, A ಪ್ಲಸ್ B ಇಲ್ಲ ನಂಬರ್ನ ಆ್ಯಡ್ ಮಾಡಬೇಕು. ಓಕೆ, ಅದೇಂತ ಕರಿತೀವಿ? A ಫಸ್ಟ್ B, ಈಕ್ವಲ್ ಸೈನ್ ಇರಲೇಬೇಕು. ಓಕೆ, ಈಕ್ವಲ್ ಸೈನು ಇರಲೇಬೇಕು. ಅಂದರೆ A1 B1 ಅಂತ. ಓಕೆ, ನೀವು ಇಲ್ಲಿ ಫಾರ್ಮುಲಾ ಇರುತ್ತಲ್ವ, A1 B1 A2 B2 ಈ ಥರ ಸಮಥಿಂಗ್ ಏನಾದರೂ ನೀವು ಆ್ಯಡ್ ಮಾಡೋದು. ಬಟ್ ಈಕ್ವಲ್ ಸೈನ್ ಇಲ್ಲಿ ಹಾಕಲೇಬೇಕಾಗತ್ತೆ. ಓಕೆನಾ, ಇದು ಇಂಪಾರ್ಟೆಂಟ್, ರೈಟ್. ಎಕ್ಸೆಲ್ ನೋಡಿ, ಎರಡನೇದು ಬಂದಿದೆ ಎಕ್ಸೆಲ್ ಮೇಲೆ ನೋಡಿ. ದಿಸ್ ಈಸ್ ದಿ ಕಷ್ಟ, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಐ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಡಿಫಿಕಲ್ಟ್ ಕ್ವಶನ್. ಇನ್ MS ವರ್ಡ್ ಆರ್ HTML ನಂಬರ್ 2 ಇನ್ S2O ಹಿಂಗಿದು, ಸಾರಿ ಇದು ಹಿಂಗಾಗಬೇಕಾಗಿತ್ತು. S2O ಇದರಲ್ಲಿ ನಂಬರ್ 2 ಅಂತಂದರೆ ಏನು? ನಂಬರ್ 2 ಏನು ಹೇಳುತ್ತೆ, ಏನು ಮಾಡುತ್ತೆ ಅದು? ಈಗ ಈ ಥರ ಕೆಳಗಿದೆ ಅಲ್ವಾ ಅದು, ಈಗ ಗೊತ್ತಾಯ್ತಾ ನಿಮಗೆ? S2O ಅಂತ ಬರೆದಿದ್ದೀನಿ ನಾನೀಗ, ಟೈಪ್ ಮಾಡಿದ್ದೀನಿ. ಅಥವಾ ಫಾರ್ ಎಕ್ಸಾಂಪಲ್ NC3 ಅಂತ ಹಿಂಗೆ ಬರಿತೀವಿ, ಗೊತ್ತಾ? NC3 ಅಂತ ಹಿಂಗೆ ಬರಿತೀವಿ. ನಾನು ಇಲ್ಲಿ ಬರೆದಿದ್ದೀನಪ್ಪ, ಇದು ಬರೆದಿದ್ದೀನಿ ನಾನೀಗ. ಇದಕ್ಕೇನಂತ ಕರಿತೀವಿ ನಾವು? ಈ ಥರ ಕೆಳಗೆ ಬರೋದಕ್ಕೆ ಈ ಈಗ ಹಿಂಗಿರುತ್ತೆ, ಯೂಶ್ವಲಿ ಹಿಂಗಿರುತ್ತೆ. S2O ಅಂತ ಕಂಟಿನ್ಯೂಸ್ ನಾನು ಟೈಪ್ ಮಾಡ್ತೀನಿ. ಈ 2 ಇಲ್ಲಿರೋದನ್ನ ಇಲ್ಲಿ ತೊಗೊಂಬರ್ಬೇಕು, ನಾನು ಅದನ್ನು ಕೆಳಗೆ ತೊಗೊಂಬರ್ಬೇಕು. H ಕೆಳಗೆ ಬರಬೇಕದು. ಅದಕ್ಕೇನಂತ ಕರಿತೀವಿ ನಾವು? ವಾಟ್ ವಿಲ್ ಕಾಲ್ಡ್? ಸಬ್ಸ್ಕ್ರಿಪ್ಟ್. ಏನಂತ ಕರಿತೀವಿ? ಸಬ್ಸ್ಕ್ರಿಪ್ಟ್. ಓಕೆನಾ, ಇದು ಗೊತ್ತಾಯ್ತಾ? ಗೊತ್ತಾಯ್ತಾ? ಇಂಪಾರ್ಟೆಂಟ್ ಇದು. ಸೂಪರ್ ಸ್ಕ್ರಿಪ್ಟ್ ಅಂತಂದರೆ ಹೀಗೆ 2x ಇರುತ್ತೆ, ಈ x ನನಗೆ ಇಲ್ಲಿ ಮೇಲ್ ಬರಬೇಕು. ಇದಕ್ಕೇನಂತ ಕರಿತೀವಿ? ಸೂಪರ್ ಸ್ಕ್ರಿಪ್ಟ್. ತಿಳ್ಕೊಂಬಿಡಿ ಅದನ್ನು ಈಗಲೇ. ಬಂದರೆ ಏನು ಮಾಡ್ತೀರಿ ನೆಕ್ಸ್ಟ್ ಅಲ್ವಾ? ಇದು ಇಂಪಾರ್ಟೆಂಟ್, ರೈಟ್? ಗೊತ್ತಾಯ್ತಾ? ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. ಸಬ್ಸ್ಕ್ರಿಪ್ಟು, ಸೂಪರ್ ಸ್ಕ್ರಿಪ್ಟು. ನೆಕ್ಸ್ಟ್ 20th ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಸಾಫ್ಟ್ವೇರ್ ಕುಡ್ ಹೆಲ್ಪ್ ಪರ್ಸನ್ ವಿದೌಟ್ ಹ್ಯಾಂಡ್ಸ್ ಫಾರ್ ಎ ಕಂಪ್ಯೂಟರ್ ಇನ್ಪುಟ್? ಯಾವುದೇ ಕಂಪ್ಯೂಟರ್ ಇನ್ಪುಟ್ಟನ್ನು ಬಳಸದೆ ಯಾವ ಒಂದು ಸಾಫ್ಟ್ವೇರು ಹೆಲ್ಪ್ ಮಾಡುತ್ತೆ ಕಂಪ್ಯೂಟರ್ನ ಬಳಸೋಕ್ಕೆ? ನಾನು ಏನೂ ಯೂಸ್ ಮಾಡಲ್ಲ, ನಾನು ಮೌಸ್ ಯೂಸ್ ಮಾಡಲ್ಲ, ಕೀಬೋರ್ಡ್ ಯೂಸ್ ಮಾಡಲ್ಲ, ಬಟನ್ಸ್ ಯೂಸ್ ಮಾಡಲ್ಲ, ಏನೂ ಮಾಡಲ್ಲ. ಯಾವುದನ್ನು ಬಳಸ್ಬೋದು ನಾನು ಅಲ್ಲಿ? ಹೇಳಿ ನೋಡೋಣ. ಇಟ್ ಶುಡ್ ಆ್ಯಕ್ಟ್ ಆಸ್ ಅ ಇನ್ಪುಟ್. ಸ್ಪೀಚ್ ರಿಕಗ್ನೇಷನ್. ಓಕೆ ಗೂಗಲ್ ಅಂತೀನಿ, ಗೂಗಲ್ಗೆ ಹೋಗ್ತೀನಿ, ಓಕೆ ಗೂಗಲ್ ಅಂತೀನಿ, ಹೇಳು ಅನ್ನತ್ತೆ. ಜಸ್ಟ್ ಕಂಪ್ಯೂಟರ್ ಸಾಫ್ಟ್ವೇರ್
ಟೈಪ್ಸ್ ಆಫ್ ವಾಟ್ ಈಸ್ ಕಂಪ್ಯೂಟರ್ ಸಾಫ್ಟ್ವೇರ್ ಆ್ಯಂಡ್ ಟೆಲ್ ಮಿ ದಿ ವಾಟ್ ಆರ್ ದಿ ಟೈಪ್ಸ್ ಆಫ್ ದಿ ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಹೇಳ್ತೀನಿ ನಾನು ಅದಕ್ಕೆ. ಎಸ್ ದಿಸ್ ಮಚ್ ಅಂತ ಅದು ನನಗೆ ಕೊಡುತ್ತೆ. ಅದು ಇನ್ಪುಟ್ ಕೊಡ್ತಾ ಇದ್ದೀನಿ ನಾನು. ಹೇಗೆ ಕೊಡ್ತಾ ಇದ್ದೀನಿ? ಸ್ಪೀಚ್ ರಿಕಗ್ನೇಷನ್. ಓಕೆ, ಸ್ಪೀಚ್ ರಿಕಗ್ನೇಷನ್ ಇಸ್ ಆಕ್ಟಿವ್ ಆಸ್ ಅ ಕಂಪ್ಯೂಟರ್ ಇನ್ಪುಟ್. ಇಟ್ ಆಕ್ಟ್ ಆಸ್ ಅ ಕಂಪ್ಯೂಟರ್ ಇನ್ಪುಟ್. ರೈಟ್, ಗೊತ್ತಾಯ್ತಾ? ಸೊ ಹೇಳ್ತಾ ಇದ್ದೀನಿ, ಇವೆಲ್ಲ ಯಾವುದೇ ಬುಕ್ಕಲ್ಲಾಗಲಿ ಇದಾಗಲಿ ವೆರಿ 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 ಡಿಫಿಕಲ್ಟ್. ದೀಸ್ ಆರ್ ದಿ ಪ್ರಾಕ್ಟಿಕಲ್ ಕ್ವಶನ್ಸ್. ನೀವೆಷ್ಟು ಮೊಬೈಲನ್ನು ಟೆಕ್ನಾಲಜಿನ ಬಳಸಿ ಮೊಬೈಲ್ನ ಬಳಕೆ ಮಾಡೋದು ಇದೆಲ್ಲ ಕಲ್ತಿರ್ತೀರಲ್ವಾ, ಅವಾಗ ಮಾತ್ರ ಈ ಥರ ಥಿಂಗ್ಸ್ಗಳನ್ನು ನೀವು ಹಾಕೋಕ್ಕೆ ಸಾಧ್ಯ. ನೋಡಿ, ಗೂಗಲ್ ಜೆಮಿನಿ ಬಂದೇ ಬಿಟ್ಟಿದೆ ಪ್ರಶ್ನೆ. ಹೇಳಿದ್ನಲ್ವಾ, ಎ ಐನ ಬಿಟ್ಟು ನೀವು ಓದ್ತೀರಿ ಅಂತಂದರೆ ಒಂದು ಹೆಜ್ಜೆ ಹಿಂದೆ ಇರ್ತೀರಾ ಅಂತ ಅರ್ಥ. ಆಯಿತಾ? ಎ ಐ ಜೊತೆಗೆ ಹೋಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಎಕ್ಸಾಮ್ನ ಕ್ಲಿಯರ್ ಮಾಡುವಂಥದ್ದನ್ನು ನೋಡಿಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಗೂಗಲ್ ಜೆಮಿನಿ ಏನು? ಗೂಗಲ್ ಜೆಮಿನಿ ಏನಪ್ಪ ಅದು? ಸರ್ಚ್ ಇಂಜಿನ್ನ ಅಲ್ಲ, ಗೂಗಲೇ ಸರ್ಚ್ ಇಂಜಿನ್ನು, ಅಥವಾ ಓಪೆರಾ ಮಿನಿ ಸರ್ಚ್ ಇಂಜಿನು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಸರ್ಚ್ ಇಂಜಿನು, ಮೈಕ್ರೋಸಾಫ್ಟ್ ಎಡ್ಜ್ ಇಸ್ ಸರ್ಚ್ ಇಂಜಿನ್ನು. ಇಮೇಜ್ ಎಡಿಟರಾ? ಅಲ್ಲ. ವೆಬ್ ಬ್ರೌಸರಾ? ಅಲ್ಲ. ಎ ಐ ಬೇಸ್ಡ್ ಚಾಟ್ ಬೋಟ್. ನಾನು ಹೇಳ್ತೀನಿ, ಎ ಐ ನನಗೆ KEA HK ಪೇಪರ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಸರ್ಚ್ ಮಾಡಿ ಕೊಡು ಅಂತಂದರೆ ಯಾರೋ ಯಾವುದೋ ವೆಬ್ಸೈಟಲ್ಲಿ ಹಾಕಿದ್ರೆ ಆ ಕ್ವಶನ್ಸನ್ನು ನನಗೆ ಅದೇ ಹುಡುಕಿ ಕೊಡುತ್ತೆ. ಅದೇ ನನ್ನ ಕೆಲಸ ಈಸಿ ಮಾಡುತ್ತೆ. ನಾನು ಹೋಗಿ ಯಾವುದೋ ಒಂದು ವೆಬ್ಸೈಟಲ್ಲಿ ಬೇರೆ ಯಾವುದೋ ವೆಬ್ಸೈಟಲ್ಲಿ ಹಾಕಿರ್ತಾರೆ, KPSC ವಾಣಿ ಅಂತ ಒಂದು ವೆಬ್ಸೈಟ್ ಇದೆ, ಅವರು ಅದರಲ್ಲಿ ಎಷ್ಟೊಂದು ಪ್ರಶ್ನೆಗಳನ್ನು ಹಾಕಿರ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್. ನಾನು ಹೋಗಿ ಡೌನ್ಲೋಡ್ ಮಾಡೋಕ್ಕಿಂತ ನನಗೆ ಟೆಕ್ಸ್ಟ್ ಫಾರ್ಮೆಟಲ್ಲಿ ಹುಡುಕಿ ಕೊಡು ಅಂದರೆ ಅದು ಕೊಟ್ಬಿಡುತ್ತೆ. ಎಷ್ಟು ಈಸಿ ಅಲ್ವಾ? ನೋಡಿ, ಕೈಯಲ್ಲಿದೆ. ಎ ಐನ ಯೂಸ್ ಮಾಡಿ ನಿಮ್ಮ ಒಂದು ಅಂಕಗಳನ್ನು ಜಾಸ್ತಿ ಪಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮುಂದುವರಿಸಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ವಾಟ್ ಈಸ್ ದಿ ಸ್ಟ್ಯಾಂಡ್ ಕನೆಕ್ಟರ್ ಟೈಪ್ ಯೂಸ್ಡ್ ಕನೆಕ್ಟಿಂಗ್ ಮಾಡರ್ನ್ ಇಂಟರ್ನಲ್ ಹಾರ್ಡ್ ಡಿವೈಸಸ್ SSD ಟು ಮದರ್ ಬೋರ್ಡ್? SSD ಇಂದ ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡೋಕ್ಕೆ ಯಾವ ಒಂದು ಡಿವೈಸನ್ನು ಬಳಸ್ತಾರೆ ಅಂತ ಕೇಳ್ತಾ ಇದ್ದಾರೆ. USB ಇಲ್ಲ, ಪೆನ್ ಡ್ರೈವ್ ಇದು. USB ಪೋರ್ಟ್ ಬರುತ್ತೆ ಗೊತ್ತಾ, USB ಪೋರ್ಟು, ಅದನ್ನು ಪೆನ್ ಡ್ರೈವಿಗೆ ನಾವು ಬಳಸೋಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಯಾವುದು? ಸೀರಿಯಲ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಸಟಾ ಅಂತಂದರೆ ಸೀರಿಯಲ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಓಕೆ, ಸಟಾ ಅಂತ ಕರಿತೀವಿ. ಇದೆ SSDನ ಮದರ್ ಬೋರ್ಡ್ಗೆ ಕನೆಕ್ಟ್. SSD ಏನಕ್ಕಪ್ಪ ಯೂಸ್ ಮಾಡ್ತೀವಿ? ಕಂಪ್ಯೂಟರ್ನ ಇನ್ನಿಷ್ಟು ಫಾಸ್ಟಾಗಿ ಸ್ಪೀಡಾಗಿ ಕೆಲಸ ಮಾಡೋಕ್ಕೆ. ಹಾರ್ಡ್ ಡಿಸ್ಕ್ಗಿಂತ ಸ್ಪೀಡ್ ಇದು, ನೆನ್ಪಿಟ್ಕೊಳ್ಳಿ. SSD ಇಸ್ ಹಾರ್ಡ್ ಡಿಸ್ಕ್ಗಿಂತ ಸ್ಪೀಡು, ಕಾಸ್ಟ್ ಕೂಡ ಹೈಯೇ. SSD ಹಾರ್ಡ್ ಡಿಸ್ಕ್ಗಿಂತ ಏನಿರುತ್ತೆ? ಕಾಸ್ಟ್ ಕೂಡ ಏನಿರುತ್ತೆ? ಹೈ ಇರುತ್ತೆ. ಓಕೆ, ಗೊತ್ತಾಯ್ತಾ? ಗೊತ್ತಾಯ್ತಾ? ಇದು ಇಂಪಾರ್ಟೆಂಟು. ಇಟ್ ರಿಪ್ಲೇಸ್ಡ್. ಇದು ಓಲ್ಡ್ ಟೈಪ್ ಇತ್ತಿದು. ಓಕೆನಾ? ಓಲ್ಡ್ ಟೈಪು IDE ಪೆಟಾ ಅನ್ನೋದಿದೆಯಲ್ವಾ, ಇದು ಓಲ್ಡ್ ಟೈಪ್ ಇತ್ತು, ಅದನ್ನು ಏನು ಸೆಟಾ ಅನ್ನೋದು ರೀಪ್ಲೇಸ್ ಮಾಡಿದೆ. ದಿಸ್ ಇಸ್ ದಿ ಆನ್ಸರ್. ಓಕೆ, ಇದನ್ನು ಕೂಡ ಕಷ್ಟಪ್ಪ, ವೆರಿ ಡಿಫಿಕಲ್ಟ್. ಐ ಆಮ್ ಟೆಲಿಂಗ್ ಅಲ್ಲ, ವೆರಿ ಡಿಫಿಕಲ್ಟ್. ಬಟ್ ವಿ ಆಲ್ ಟೇಕ್ ಇನ್ ಟು ಕನ್ಸಿಡರೇಷನ್ ದೀಸ್ ಕ್ವಶನ್ಸ್ ಆ್ಯಂಡ್ ವಿಲ್ ಕಮ್ ವಿತ್ ದಿ ಬ್ಯೂಟಿಫುಲ್ ಕೋರ್ಸ್ ಆ್ಯಂಡ್ ವಿಲ್ ಟೀಚ್ ಆಸ್ ಮಚ್ ಆಸ್ ಪಾಸಿಬಲ್ ಇನ್ ಡೆಪ್ತ್ ಇನ್ ಅವರ್ ಕೋರ್ಸಲ್ಲಿ. ನಾನು ಇರ್ತೀನಿ ಆ್ಯಂಡ್ ಸಂದೀಪ್ ಸರ್ ಇರ್ತಾರೆ. ವಿಲ್ ಬೋತ್ teach as much as possible in depth knowledge, and we'll bring some important PYQs also. We'll bring some important PYQs also. ಫಾಲ್ಸ್ ಯಾವುದಂತ ಕೇಳ್ತಾ ಇದ್ದಾನೆ. 4 ಸ್ಟೇಟ್ಮೆಂಟ್ ಇದೆ, ABCD 4 ಸ್ಟೇಟ್ಮೆಂಟ್ ಇದೆ. ಯಾವುದು ತಪ್ಪಿದೆ 4ರಲ್ಲಿ ಅಂತ ಕೇಳ್ತಾ ಇದ್ದಾನೆ. CPU is called as the brain of the computer. ವೆರಿ ಬೇಸಿಕ್ ಅಪ್ಪ, ಇದು ನನಗೆ ಗೊತ್ತಿಲ್ಲ ಅಂತಂದರೆ ವೆರಿ ಡಿಫಿಕಲ್ಟ್. ಕಂಪ್ಯೂಟರ್ ಮೆದುಳು ಅಂತ ಇದು ನಮ್ಮ ಸ್ಕೂಲಲ್ಲೂ ಕಲ್ತಿರ್ತೀವಿ. CPU is the brain of the computer. ಇದು ಕರೆಕ್ಟ್ ಇದೆ, ಹಾಗಾಗಿ A ಫಾಲ್ಸ್ ಆಗಲ್ಲ. ಸೊ ಇದು ಆನ್ಸರ್ ಆಗಲ್ಲ. CPU perform the arithmetic and logic unit operations. ಎಸ್, ಇದು ಬೇಸಿಕ್ ಇದೆ, ಇದು ಕೂಡ ರಾಂಗ್ ಆಗಲ್ಲ, ಇದು ಕರೆಕ್ಟ್ ಇದೆ. ಸೊ CPU ಓಕೆ, ನೋಡೋಣ. ಸಾರಿ, ಡಿ ಇದೆ, ಇದು B ಅಲ್ಲ. ಐ ಆಮ್ ಸಾರಿ, ಐ ಥಾಟ್ ಇಟ್ ವಾಸ್ B. ಇದು ಆನ್ಸರ್ ಆಗಲ್ಲ. ಸೊ B ABC ಫಾಲ್ಸ್ ಆಗಲ್ಲ, ಬಿನೂ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿ ಫಾಲ್ಸ್. ಸಿ ನೋಡೋಣ. CPU ಕಂಟ್ರೋಲ್ ಅಂಡ್ ಕೋಆರ್ಡಿನೇಟ್ಸ್ ಆಲ್ ಅದರ್ ಯೂನಿಟ್ಸ್. ಎಸ್, ಕಂಟ್ರೋಲ್ ಯೂನಿಟ್ ಅಂತ ಇರುತ್ತಲ್ವಾ, ಸೊ ಎಲ್ಲಾನು ಕಂಟ್ರೋಲ್ ಮಾಡುತ್ತೆ. ರ್ಯಾಮ್, ರೋಮ್ ಎಲ್ಲಿ ಹೋಗಬೇಕು, ಮೆಮೊರಿ ಪ್ರೈಮರಿಲಿ ಹೋಗ್ಬೇಕಾ, ಪರ್ಮನೆಂಟಲ್ಲಿ ಹೋಗ್ಬೇಕಾ, ಸೆಕೆಂಡಲ್ ಸ್ಟೋರೇಜ್ ಬೇಕು, ಎಲ್ಲವೂ ಯಾವ್ದು ನೋಡ್ಕೊಳ್ಳುತ್ತೆ? CPU ಕಂಟ್ರೋಲ್ ಮಾಡುತ್ತೆ. CPU ಡೇಟಾ ಪರ್ಮನೆಂಟ್ಲಿ ಇನ್ಸೈಡ್ ದಿ ಪ್ರೊಸೆಸರ್, ನೋ, ಟೆಂಪ್ರರಿ. ಓಕೆ, ಡಸ್ ನಾಟ್ ಸ್ಟೋರ್ ಪರ್ಮನೆಂಟ್ಲಿ, ಟೆಂಪ್ರರಿ. ಓಕೆ, ಪರ್ಮನೆಂಟ್ ಯಾವ್ದು ಸ್ಟೋರ್ ಮಾಡುತ್ತೆ ಡೇಟಾ? ಪರ್ಮನೆಂಟ್ ಯಾವುದಪ್ಪ ಸ್ಟೋರು? SSD
HDD ಹಾರ್ಡ್ ಡಿಸ್ಕು ಇವೆಲ್ಲ ಏನು ಪರ್ಮನೆಂಟ್ ಸ್ಟೋರೇಜ್ ಏನು ಡಿವೈಸಸ್. SSD ಆ್ಯಂಡ್ SDD ಆರ್ ಪರ್ಮನೆಂಟ್ ಸ್ಟೋರೇಜ್ ಡಿವೈಸಸ್. ಓಕೆ, ನೆಕ್ಸ್ಟ್ 24 ವಿತ್ ರಿಸ್ಪೆಕ್ಟ್ ಟು ಕಂಪ್ಯೂಟರ್ ಹಾರ್ಡ್ವೇರ್. ಓಕೆ, ಯಾವುದು ಇನ್ಕರೆಕ್ಟ್ ಇದೆ ನೋಡಿ. ಲಾಸ್ಟ್ ವಿಡಿಯೋದಲ್ಲೂ ನಾನು ನಿಮ್ಗೆ ಹೇಳಿದ್ದೆ, ಇನ್ಕರೆಕ್ಟ್ ಮತ್ತು ಕರೆಕ್ಟ್ ಥಿಂಗ್ಸ್ಗಳನ್ನು ನೀವು ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ತಪ್ಪು ಮಾಡುವಂಥ ಚಾನ್ಸಸ್ಸು 1-2 ಕ್ವಶನ್ ಆಲ್ರೆಡಿ ನನಗೆ ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ, ಸರ್ ನಾನು ನೀವು ಹೇಳಿದ್ದು ಮಾಡಿದ್ದೀನಿ ಸರ್, ತಪ್ಪು ಮಾಡಿದ್ದೀನಿ. ಅವ್ರು ಕಮೆಂಟ್ ಕೂಡ ಹಾಕಿದ್ರಿ ಪಾಪ, ಸರ್ ನಾನು 3-4 ಕ್ವಶನು ತಪ್ಪು ಮಾಡೇ ಬಂದಿದ್ದೀನಿ, ಕರೆಕ್ಟ್ ನೋಡಿಲ್ಲ, ಎ ಹಾಕೋ ಆಪ್ಷನನ್ನು ಬಿ ಹಾಕ್ಬಿಟ್ಟಿದ್ದೀನಿ ಎಷ್ಟೋ ಸಲ, ಇವೆಲ್ಲ ಮಿಸ್ಟೇಕ್ಸ್ನ ಮಾಡಿದ್ದೀನಿ ಸರ್ ನಾನು. ಆ ಥರ ಮಾಡಿದ್ರೆ ಡೆಫಿನೆಟ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ಬಿ ಇನ್ ದಿ ಲಿಸ್ಟ್. ಓಕೆ, 0.25 ಮಾರ್ಕ್ಸಿಂದ ಹೊರಗುಳಿದವ್ರು ಎಷ್ಟೋ ಜನ ಇದ್ದಾರೆ. ಓಕೆ, ಆ ಥರ ಆಗಬಾರ್ದಲ್ವಾ. ಸೊ ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ. ಫಸ್ಟಿಗೆ ಮಾರ್ಕ್ ಮಾಡ್ಕೊಂಬಿಡಿ, ಕರೆಕ್ಟ್ ಕೇಳಿದಾರೋ ಇನ್ಕರೆಕ್ಟ್ ಕೇಳಿದಾರೋ, ರೈಟ್ ಕೇಳಿದಾರೋ ಫಾಲ್ಸ್ ಕೇಳಿದಾರೋ ಅಂತ. ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಐಡೆಂಟಿಫೈ ರೈಟ್ ಆರ್ ಕರೆಕ್ಟ್, ರೈಟ್ ಆರ್ ರಾಂಗ್. ದೆನ್ ಕಂಪ್ಯೂಟರ್ ಹಾರ್ಡ್ವೇರ್ ರೆಫರ್ಸ್ ಟು ದಿ ಫಿಸಿಕಲ್ ಕಾಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್. ಫಿಸಿಕಲ್, ಕಣ್ಣಿಗೆ ಕಾಣುವಂಥದ್ದು ಫಿಸಿಕಲ್ ಅಲ್ವಾ, ಭೌತಿಕವಾಗಿ ಕಣ್ಣಿಗೆ. ಫಿಸಿಕಲ್ ಕಾಂಪೋನೆಂಟ್ ಅಂದರೆ ಭೌತಿಕ ಸಾಧನಗಳು ಅಂತ ಹೇಳ್ತೀವಿ, ಫಿಸಿಕಲ್ ಕಾಂಪೋನೆಂಟ್ಸ್ ಅಲ್ವಾ. ಕರೆಕ್ಟ್, ರೈಟ್? ಆಬ್ವಿಯಸ್ಲಿ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಹಿಂಗಾಗಿ ಇದು ಇನ್ಕರೆಕ್ಟ್ ಆಗಲ್ಲ. ಕಂಪ್ಯೂಟರ್ ಹಾರ್ಡ್ವೇರ್ ಕ್ಯಾನ್ ಬಿ ಟಚ್ಡ್. ಎಸ್, ಹಾರ್ಡ್ವೇರ್ ಟಚ್ ಮಾಡ್ತೀನಿ ನಾನು, ಫಿಸಿಕಲಿ ಇದೆ, ಭೌತಿಕವಾಗಿ ಇದೆ ಅಂದ್ರೆ ನಾನು ಟಚ್ ಮಾಡಿ ಫೀಲ್ ಮಾಡ್ಬೋದಲ್ವಾ. ಆಬ್ವಿಯಸ್ಲಿ ಎರಡನೇದು ಕರೆಕ್ಟ್. ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಆರ್ ಟಿಪಿಕಲಿ ಡೈರೆಕ್ಟೆಡ್ ಬೈ ದಿ ಸಾಫ್ಟ್ವೇರ್. ಎಸ್, ಎಕ್ಸಿಕ್ಯೂಟ್ ಕಮಾಂಡ್ಸ್. ಹಾರ್ಡ್ವೇರ್ ಅಂದರೆ ಇದು ಮೌಸು. ಓಕೆ, ಈ ಮೌಸ್ ಹಾರ್ಡ್ವೇರ್ ಡಿವೈಸು. ನಾನು ಇದನ್ನ ಹಿಂಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲೆಲ್ಲ ಮೌಸ್ ಆಪ್ರೇಟ್ ಮಾಡ್ತಾ ಇದ್ದೀನಿ, ಕಾಣಿಸಲ್ಲ ಅನ್ಕೊತೀನಿ ಮೋಸ್ಟ್ಲಿ. ಮೌಸ್ ಆಪ್ರೇಟ್ ಮಾಡ್ತೀನಿ, ನಾನು ರೈಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ, ರೈಟ್ ಕ್ಲಿಕ್ ಮಾಡ್ತೀನಿ, ಅವಾಗ ಒಂದಿಷ್ಟು ಥಿಂಗ್ಸ್ ಓಪನ್ ಆಗುತ್ತೆ. ಅದು ರೈಟ್ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗಬೇಕು ಅನ್ನೋದು ಹೇಗೆ ಡಿಸೈಡ್ ಆಗುತ್ತೆ? ಈ ಸಾಫ್ಟ್ವೇರ್ ಡೈರೆಕ್ಟ್ ಮಾಡಿರುತ್ತೆ, ಅವಾಗ ಮಾತ್ರ ಅದು ಓಪನ್ ಆಗುತ್ತೆ. ಒಬ್ವಿಯಸ್ಲಿ ಇದು ಕರೆಕ್ಟ್. ಹಾರ್ಡ್ವೇರ್ ರನ್ಸ್ ಆನ್ ಟಾಪ್ ಆಫ್ ಸಾಫ್ಟ್ವೇರ್. ನೋ, ಸಾಫ್ಟ್ವೇರ್ ಹೇಳ್ದಂಗೆ ಹಾರ್ಡ್ವೇರ್ ಕೇಳಬೇಕು ಹೊರತು ಹಾರ್ಡ್ವೇರ್ ತಂತಾನೆ ಆಪ್ರೇಟ್ ಆಗಲ್ಲ. ಅದಕ್ಕೆ ಬೇಕು ಚುಚ್ಚೋರು, ನೋಡಪ್ಪ ನೀ ಇದನ್ನು ಮಾಡು ಅಂತ ಹೇಳೋರು ಬೇಕು. ಅಂದಾಗಲೇ ಏನಾಗುತ್ತೆ, ಆ ಸಾಫ್ಟ್ವೇರು ಆ ಹಾರ್ಡ್ವೇರ್ ಏನಾಗುತ್ತೆ ಸರಿಯಾಗಿ ಕೆಲಸವನ್ನು ಮಾಡುತ್ತೆ. ಹೀಗಾಗಿ 4ನೇ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ದಿಸ್ ಇಸ್ ದಿ ರೈಟ್ ಆನ್ಸರ್. SMPS ಇದು ಹೇಳಿ ಈಸಿಯಪ್ಪ. ಇದು ಫುಲ್ ಫಾರ್ಮು ಸ್ವಿಚ್ ಮೋಡ್ ಪವರ್ ಸಪ್ಲೈ. SMPS ಅಂದ್ರೇನು? ಫುಲ್ ಫಾರ್ಮು ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇದೊಂದು ಎಲೆಕ್ಟ್ರಾನಿಕ್ ಪವರ್ ಸಪ್ಲೈ ಇದು. ಓಕೆ, ಎಲೆಕ್ಟ್ರಿಕ್ ಮೋಡ್ ಪವರ್ ಸಪ್ಲೈ ಅಷ್ಟೇ, ಇದು ಗೊತ್ತಿರಬೇಕು. ಇದು ಬೇಸಿಕ್ಕು, ಬೇರೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಎಷ್ಟೋ ಸಲ ಇದು ಕವರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟಿಂಗ್ ಟರ್ಮಿನಾಲಜಿ. MBPS ನೋಡಿ, MBPS ಇದು ಎಲ್ಲಿ ಬಂದಿತ್ತು ಅಂತಂದರೆ VAOನಲ್ಲಿ ಬಂದಿತ್ತು. VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ KA ಕಂಡಕ್ಟ್ ಮಾಡಿದಂಥ ಎಕ್ಸಾಮ್ಸಲ್ಲಿ ಬಂದಿತ್ತು. ಮೆಗಾಬೈಟ್ ನಾನು ಹೇಳಿದ್ದೆ, ಅಲ್ಲೊಂದು ನಾನು PIQ ವಿಡಿಯೋ ಮಾಡಿದ್ದೀನಿ, VAO ಡಿಕೋಡಿಂಗು ನಿಮ್ಗೆ ಗೊತ್ತಿರುತ್ತಲ್ಲಿ. ಓಕೆ, ಕಂಪ್ಯೂಟರ್ ಅಂದರೆ ಕಷ್ಟನ ಅಂತೇನೋ ಸಮಥಿಂಗ್ ವಿಡಿಯೋ ನೇಮ್ ಇದೆ, ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾವುದಪ್ಪ ಇದು? ಮಿಲಿಬೈಟ್ಸ್, ಮೆಗಾಬೈಟ್ಸ್, ಯಾವುದು? ಮೆಗಾಬಿಟ್ಸ್ ಆರ್ ಮೆಗಾಬೈಟ್ಸ್ ಇದಂತೂ ಆಗಲ್ಲ, ರೂಲ್ ಔಟ್. ಐ ವಿಲ್ ಜಸ್ಟ್ ಹೋಲ್ಡ್ ಆನ್. ಮೆಗಾಬೈಟ್ಸ್ ಆರ್ ಮೆಗಾಬಿಟ್ಸ್, ಮೆಗಾಬಿಟ್ಸ್ ಆರ್ ಮೆಗಾಬೈಟ್ಸ್, ಮೆಗಾಬಿಟ್ಸ್. ಓಕೆ, ಸ್ಮಾಲ್ ಎಮ್ ಅಂತಂದ್ರೆ ಮೆಗಾಬೈಟ್ಸ್, ಕ್ಯಾಪಿಟಲ್ ಎಮ್ ಅಂತಂದ್ರೆ ಮೆಗಾಬಿಟ್ಸ್. ಯು ಹ್ಯಾವ್ ಟು ನೋ ದಿ ಡಿಫ್ರೆನ್ಸ್. ಕ್ಯಾಪಿಟಲ್ ಎಮ್ ಇದ್ದಾಗ ಏನಿರುತ್ತೆ, ಸ್ಮಾಲ್ ಎಮ್ ಇದ್ದಾಗ ಏನಿರುತ್ತೆ. ಇದನ್ನೇ ಸೇಮು ನಿಮಗೆ ಒಂದು ಸ್ಟೇಟ್ಮೆಂಟ್ ಆಗಿ ಅಲ್ಲಿ VAO ಪರೀಕ್ಷೆನಲ್ಲಿ ಕೇಳಿದ್ದಾನೆ. ಇಫ್ ಯು ಹ್ಯಾವ್ ಡೌಟ್ ಯು ಜಸ್ಟ್ ಗೋ ಆ್ಯಂಡ್ ಚೆಕ್, ಯು ವಿಲ್ ಗೆಟ್ ಇಟ್ ರೈಟ್. ಸೊ ಮುಂದಿಂದು ವೈಫೈ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ ವೈರ್ಲೆಸ್ ಲ್ಯಾನ್. ಅದಕ್ಕೇನಂತ ಕರಿತೀವಿ? IP ಅಡ್ರೆಸ್ ಲ್ಯಾನ್ಗೆ, ವೈಫೈಗೆ. ಓಕೆ, ಇದು ನೀವು ನೆಟ್ವರ್ಕಿಂಗ್ ಡಿವೈಸಸ್ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಲ್ಲಿ ಇದನ್ನು ನೀವು ಡೀಟೇಲಾಗಿ ಕಲಿತೀರಾ. IEEE 802.11 ಅಂತ ಕರಿತೀವಿ. ಇದು ಸ್ಟ್ಯಾಂಡರ್ಡ್, ವೈಫೈಗೆ ಒಂದು ಸ್ಟ್ಯಾಂಡರ್ಡ್ ನೇಮ್, ವೈರ್ಲೆಸ್ ಲ್ಯಾನ್ಗೆ. ಓಕೆ, ವೈರ್ಲೆಸ್ ಲ್ಯಾನ್ಗೆ ಏನಪ್ಪ ಇದು? ಸ್ಟ್ಯಾಂಡರ್ಡ್. ಲ್ಯಾನ್, ವ್ಯಾನ್, ಮ್ಯಾನ್. ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್, ವ್ಯಾನ್ ಅಂತಂದರೆ ವೈಡ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಅಂತಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ದೀಸ್ ಆರ್ ದಿ ಸ್ಟ್ಯಾಂಡರ್ಡ್ಸ್, ದೀಸ್ ಆರ್ ದಿ ವೆರಿ ಮಚ್ ಸ್ಟ್ಯಾಂಡರ್ಡ್ ಫುಲ್ ಫಾರ್ಮ್. ಇದ್ರ ಬಗ್ಗೆ ನೆಕ್ಸ್ಟ್ ಪ್ರಶ್ನೆ ಬರ್ಬೋದು, ಡಿಫ್ರೆನ್ಸ್ ಕೇಳ್ಬೋದು. ಲ್ಯಾನ್ ಸ್ಪೀಡ್ ಇರುತ್ತಾ, ವ್ಯಾನ್ ಸ್ಪೀಡ್ ಇರುತ್ತಾ, ಲ್ಯಾನ್ ಅಪ್ಲಿಕೇಶನ್ ಎಲ್ಲಿ ಮಾಡ್ಬೋದು, ವ್ಯಾನ್ ಅಪ್ಲಿಕೇಶನ್ ಎಲ್ಲಿ ಮಾಡ್ಬೋದು, ಮ್ಯಾನ್ ಅಪ್ಲಿಕೇಶನ್ ಎಲ್ಲಿ ಮಾಡ್ಬೋದು ಅನ್ನೋದು ಕೇಳ್ತಾರೆ. ಇವೆಲ್ಲವೂ ಕೂಡ ನಮ್ಮ ಕ್ಲಾಸಲ್ಲಿ ನೀಟಾಗಿ ನಾವು ಕವರ್ ಮಾಡ್ತೀವಿ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ MS DOS ಕಮಾಂಡ್? MS DOS
ಓಕೆ, ಇದನ್ನ ಲಾಸ್ಟ್ ಕ್ಲಾಸ್ ನೋಡ್ಕೊ ಅಂತ ಹೇಳಿದ್ದೆ. MS-DOS ಎಷ್ಟು ಥರ ಅದರಲ್ಲಿ ಕೀಸ್ ಇದಾವೆ, ಕಮಾಂಡ್ಸ್ ಇದಾವೆ ಅನ್ನೋದು ಜಸ್ಟ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಅದು ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಓಕೆ, MS-DOS ಕಮಾಂಡ್ ಯೂಸ್ ಟು ಕ್ರಿಯೇಟ್ ನ್ಯೂ ಡೈರೆಕ್ಟರಿ. ಒಂದು ಹೊಸ ಡೈರೆಕ್ಟರಿನ, ಒಂದು ಹೊಸ ಫೈಲ್ನ ಮಾಡಬೇಕು ಅಂತಂದ್ರೆ MS-DOS ಅಲ್ಲಿ, ಈಗಿಲ್ಲ, ಅದು ಯೂಸಲಿ ಯಾರು ಯೂಸ್ ಮಾಡಲ್ಲ, ವಿಂಡೋಸ್ಗಿನ ಮುಂಚೆ ಇತ್ತು. MS-DOS ಇಸ್ ಅ ವಾಟ್? ಏನು MS-DOS? MS-DOS ಫಸ್ಟ್ ತಿಳ್ಕೊಳ್ಳೋದೇನು, ಒಂದು ಆಪರೇಟಿಂಗ್ ಸಿಸ್ಟಮ್. MS-DOS ಒಂದು ಆಪರೇಟಿಂಗ್ ಸಿಸ್ಟಮ್, OS. ಹೇಗೆ ವಿಂಡೋಸ್ ಇದೆ ಅದೇ ಥರ MS-DOS ಏನು ಒಂದು ಆಪರೇಟಿಂಗ್ ಸಿಸ್ಟಮ್. ಅದು ಗೊತ್ತಿರ್ಬೇಕು ಫಸ್ಟ್. ಅದ್ರಲ್ಲಿ ನ್ಯೂ ಡೈರೆಕ್ಟರಿ ಹೊಸ ಒಂದು ಪಾತನ್ನು ನಾನು ಓಪನ್ ಮಾಡ್ಬೇಕಂತಂದ್ರೆ ಯಾವ ಒಂದು ಕಮಾಂಡನ್ನು ಯೂಸ್ ಮಾಡ್ತೀನಿ ಅಂತ ಕೇಳಿದ್ದಾರೆ. ಯಾವ ಕಮಾಂಡಪ್ಪ? MKDIR, ಮ್ಯಾಕ್ಡೀರ್ ಅಂತ ಕರಿತೀವಿ, MKDIR. ಓಕೆ, ಜಸ್ಟ್ ಯು ಹ್ಯಾವ್ ಟು ಬೈಟ್ ದೀಸ್ ಥಿಂಗ್ಸ್. ಓಕೆ, ಅದರ್ವೈಸ್ ಡಿಫಿಕಲ್ಟ್. MS-DOS ನಿಮಗೆ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಎಲ್ಲ ಕಡೆ ಇದು ಆಲ್ಮೋಸ್ಟ್ ಕವರ್ ಆಗಿರುತ್ತೆ ಇದು. ಓಕೆ, ಲಾಸ್ಟ್ 2 ಕ್ವಶನ್ಸ್, ವಿಲ್ ಫಿನಿಶ್ ಇಟ್. ಪ್ಲೀಸ್ ಹೋಲ್ಡ್ ಆನ್. ಕಂಪ್ಯೂಟರ್ ಟೈಪು ಯೂಸೇಜ್ ನೋಡಿ. ಟೈಪ್ಸ್ ಆಫ್ ಕಂಪ್ಯೂಟರ್ಸು ಹೈ ಯೀಲ್ಡಿಂಗ್ ಅಂತ ಹೇಳಿದ್ದೆ ನಾನು. ಎಷ್ಟು ಜನ ಅದನ್ನು ನೋಡಿದಿರಲ್ಲ ಗೊತ್ತಿಲ್ಲ, ನಮ್ಮ ಹಳೆ ವಿಡಿಯೋ ನೋಡಿದ್ದಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡಿ, ಯು ವಿಲ್ ಗೆಟ್ ಟು ನೋ ದ್ಯಾಟ್. ಟೈಪ್ಸ್ ಆಫ್ ಕಂಪ್ಯೂಟರ್ ಈಗ ಹಿಂಗೆ ಕೇಳಿದಾನಾ? ನೆಕ್ಸ್ಟ್ ಏನು ಕೇಳ್ತಾನೆ ಅಂತಂದರೆ ಇದು ಅಪ್ಲಿಕೇಶನ್ ಕೇಳಿದ್ದಾನೆ. ನೆಕ್ಸ್ಟು ಬೇರೆ ಟೈಪ್ಸ್ ಕೇಳ್ಬೋದು. ಓಕೆ, ಸೊ ಅದ್ರ ಇನ್ನೊಂದು ಬೇರೆ ಬೇರೆ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ಲು ಇನ್ನೊಂದು ಬರುತ್ತೆ, ಅನಲಾಗ್ ಕಂಪ್ಯೂಟರ್. ಈಗ ಇವು ಕೇಳಿದ್ದಾನೆ ಕಂಪ್ಯೂಟರ್ ಟೈಪ್. ನೆಕ್ಸ್ಟು ಅನಲಾಗ್ ಕೇಳ್ಬೋದು, ಡಿಜಿಟಲ್ ಕೇಳ್ಬೋದು, ಹೈಬ್ರಿಡ್ ಕಂಪ್ಯೂಟರ್ಸ್ ಕೇಳ್ಬೋದು. ಇವುಗಳನ್ನು ಎಲ್ಲಿ ಬಳಸ್ತೀವಿ ಅಂತ ಕೇಳ್ಬೋದು ಅಲ್ವಾ? ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಇದನ್ನು ನಮ್ಮ ಬೇಸಿಕ್ ಕ್ಲಾಸಲ್ಲಿ ಎಷ್ಟು ನೀಟಾಗಿ ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ದೀನಿ ಅಂದರೆ, ಇದನ್ನು ನಮ್ಮ ಕ್ಲಾಸ್ ತೊಗೊಂಡು ಇರೋ ತಪ್ಪು ಮಾಡಿದರೆ ಐ ಆಮ್ ವೆರಿ ಸಾರಿ, ನೀವು ಕ್ಲಾಸ್ ಸರಿಯಾಗಿ ಕೇಳಿಲ್ಲ ಅಂತ. ಬಿಕಾಸ್ ಇಟ್ಸ್ ವೆರಿ ಬೇಸಿಕ್, ಇದನ್ನು ನೀಟಾಗಿ ಹೇಳಿದ್ದೀನಿ ನಾನು. ಓಕೆ, ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್, ಮಿನಿ ಕಂಪ್ಯೂಟರ್, ಸರ್ವರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಏನಪ್ಪ? ಸೂಪರ್ ಕಂಪ್ಯೂಟರ್ ಏನಕ್ಕೆ? ಯೂಸ್ ಫಾರ್ ದಿ ಬಿಗ್ ಡೀಲ್, ರಿಸರ್ಚ್, ಫಾಸ್ಟ್, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋಕ್ಕೆ. ಓಕೆ, ಸೂಪರ್ ಕಂಪ್ಯೂಟರ್. A2 ಎಲ್ಲಿದೆ? A2 ಇಲ್ಲೇ ಇದೆ. ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. B3 ನೋಡೋಣ. ಮೇನ್ ಫ್ರೇಮ್ ಯೂಸ್ ಇನ್ ಸ್ಕೂಲ್, ಬಿಸ್ನೆಸ್, ಎಸ್ ಫಾರ್ ಸ್ಪೆಸಿಫಿಕ್ ಟಾಸ್ಕ್. ಯಾಕಂತಂದ್ರೆ ಒಂದು ಸ್ಕೂಲ್ ಇರುತ್ತೆ, ಒಂದು ಸ್ಕೂಲಲ್ಲಿ ಆಫೀಸ್ ಇರುತ್ತೆ, ಆಮೇಲೆ ಕಂಪ್ಯೂಟರ್ ಸೆಕ್ಷನ್ ಇರುತ್ತೆ, ಎಲ್ಲ ಇರುತ್ತೆ. ಅವೆಲ್ಲವನ್ನು ಕಂಟ್ರೋಲ್ ಮಾಡೋದು ಯಾವುದು? ಒಂದು ಮೇನ್ ಫ್ರೇಮ್, ಒಂದು ಮೇನ್ ಕಂಪ್ಯೂಟರ್ ಅಂತ ಇರುತ್ತೆ. ಅದಕ್ಕೇನಂದ್ರೆ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಕರಿತೀವಿ ಅಲ್ವಾ? ಸೊ ದೊಡ್ಡ ದೊಡ್ಡ ಸ್ವಲ್ಪ ಮಾಡೋಕ್ಕೆ, ಬಿಸ್ನೆಸ್ ಆಕ್ಟಿವಿಟಿಗೆ ಅದನ್ನು ಬಳಸ್ತೀವಿ. ಓಕೆ, ಅದನ್ನೇನು ಮಾಡ್ತೀವಿ? ಬಳಸ್ತೀವಿ. B4 ಸಾರಿ, ಒನ್ ಸೆಕೆಂಡ್ ವಿಲ್ ಸಾರಿ. A2 B3 ಐ ಆಮ್ ವೆರಿ ಸಾರಿ. ಯೂಸ್ ಟು ಬ್ಯಾಂಕ್ಸ್ ಟು ಮ್ಯಾನೇಜ್ ದಿ ರೆಕಾರ್ಡ್ಸ್. ಓಕೆ, ಮೇನ್ ಫ್ರೇಮ್ ಎಲ್ಲ ಏನಿರುತ್ತೆ, ಐ ಆಮ್ ವೆರಿ ಸಾರಿ, ಜಸ್ಟ್ ಕನ್ಫ್ಯೂಸ್ ಆಯಿತು. ಏನಾಗುತ್ತೆ, ಬ್ಯಾಂಕಲ್ಲಿ ಕ್ಲರ್ಕ್ಸ್ ಇರ್ತಾರೆ, ಮ್ಯಾನೇಜರ್ಸ್ ಇರ್ತಾರೆ, ಕ್ಯಾಶ್ ಕೌಂಟರ್ ಇರುತ್ತೆ, ಎಲ್ಲ ರೆಕಾರ್ಡ್ಸು ಒಂದೇ ಕಡೆ ಬೇಕು ನನಗೆ ಅಲ್ವಾ? ಸೊ ಅದನ್ನೆಲ್ಲ ಏನು ಮೇನ್ ಫ್ರೇಮಲ್ಲಿ ಏನಾಗುತ್ತೆ, ಅಪ್ರೂವ್ ಆಗುತ್ತೆ. ಎಂಡ್ ಆಫ್ ದಿ ಡೇ ಮ್ಯಾನೇಜರ್ ಇರ್ತಾರೆ, ಅವರೆಲ್ಲ ಕರೆಕ್ಟ್ ಇದೆಯಾ ಏನು ಅಂತ ಚೆಕ್ ಮಾಡ್ಕೊತಾರೆ. ಎಲ್ಲ ಮೇನ್ ಫ್ರೇಮ್ ಕಂಪ್ಯೂಟರ್ ಏನಾಗ್ತಾ ಇರುತ್ತೆ, ಸ್ಟೋರ್ ಆಗ್ತಾ ಇರುತ್ತೆ. ಓಕೆ, ಸೊ ಅದೇನು B3. ಓಕೆ, B3. ಸೊ B3. C4 ಮಿನಿ ಕಂಪ್ಯೂಟರ್ಸು. D1 ನೋಡ್ಬಿಡೋಣ. ಸರ್ವರ್ 24/7 ಡೆಲಿವರ್ ಸರ್ವಿಸಸ್. ಅಂದರೆ ನಾನು ಇಮೇಲ್ ಯಾವಾಗಾದರೂ ಇಮೇಲ್ ಮಾಡಲಿ, ಯಾವಾಗಾದರೂ ವೆಬ್ಸೈಟ್ ಓಪನ್ ಮಾಡಲಿ, ಆ ವೆಬ್ಸೈಟು ಸ್ಲೋ ಆಗಬಾರ್ದು. ಇಮೇಲ್ ಯಾವಾಗಾದರೂ ನಾನು ಇಮೇಲ್ ಮಾಡಲಿ 24/7, ಆ ಇಮೇಲು ನಾನು ಯಾರು ಇಮೇಲ್ ಕಳಿಸ್ತಾ ಇರ್ತೀನಲ್ವಾ, ಆ ಇಮೇಲ್ ಏನಾಗಬೇಕು, ಆ ಇಮೇಲು ರೀಚ್ ಆಗಲೇಬೇಕು. ಯಾರು ಬೆನಿಫಿಷರಿ ಇರ್ತಾರಲ್ವ ಅವ್ರಿಗೆ ಏನಾಗಬೇಕಾಗತ್ತೆ, ಆ ಇಮೇಲು ರೀಚ್ ಆಗಲೇಬೇಕಾಗತ್ತೆ ಅಲ್ವಾ? ಸೊ ಆ ಥರ ಆಗ್ಬೇಕಂತಂದ್ರೆ ಏನಿರಬೇಕು? ಸರ್ವರ್ ಅಂತ ಹೇಳ್ತೀವಿ. ಸರ್ವರ್ ಅಂತಂದರೆ ಹಿಂದಿನ ಬ್ಯಾಕ್ ಎಂಡಲ್ಲಿ ಏನು ಸ್ಟ್ರಕ್ ಆಗದೆ ಇರೋ ಹಾಗೆ, ವೆಬ್ಸೈಟು ಸ್ಟ್ರಕ್ ಆಗಬಾರ್ದು, ಇಮೇಲು ನೀಟಾಗಿ ಡೆಲಿವರಿ ಆಗಬೇಕು ಅಂತಂದರೆ ಅದಕ್ಕೆ ಏನಂತ ಕರಿತೀವಿ? ಒಂದು ಸರ್ವರ್ ಅಂತ ಹೇಳ್ತೀವಿ. ಆ ಸರ್ವರ್ ಕಂಪ್ಯೂಟರ್ಸ್ ಏನು 24/7 ನೀಟಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇರುತ್ತೆ. ಓಕೆ, ಸೊ C4 ಮಿನಿ ಕಂಪ್ಯೂಟರ್ಸ್ ಯೂಸ್ ಇನ್ ಸ್ಕೂಲ್ಸ್ ಆರ್ ಬಿಸ್ನೆಸ್, ಸ್ಪೆಸಿಫಿಕ್ ಟಾಸ್ಕ್ ಸಲುವಾಗಿ. ಮಿನಿ ಕಂಪ್ಯೂಟರ್ಸ್ಗೆ ಇನ್ನೊಂದು ಹೆಸರಿದೆ, ಏನೋ? ಮಿನಿ ಕಂಪ್ಯೂಟರ್ಸ್ಗೆ ಇನ್ನೊಂದು ಹೆಸರಿದೆ, ಏನೋ? ಮಿನಿ ಕಂಪ್ಯೂಟರ್ಸ್ಗೆ ಏನು ಇನ್ನೊಂದು ಹೆಸರು? ಪರ್ಸನಲ್ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ಅಂತಲೂ ಕರಿತೀವಿ. ಬೇಕಾದ್ರೆ ತೆಗೆದು ನೋಡಿ, ಬುಕ್ ಹೋಗಿ, ನಿಮಗೆ ಗೊತ್ತಿರುತ್ತೆ. ಮಿನಿ ಕಂಪ್ಯೂಟರ್ಗೆ ಇನ್ನೊಂದು ಹೆಸರೇನು? ಪರ್ಸನಲ್ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್. ಓಕೆ, ಲಾಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಟೆಕ್ನಾಲಜಿ ನಾಟ್ ಯೂಸ್ಡ್ ಇನ್ ಕಂಪ್ಯೂಟರ್ ಸೈನ್ಸ್ ಫಾರ್ ಡೆವಲಪಿಂಗ್ ದಿ ವೆಬ್ ಪೇಜಸ್? ಯಾವ ಒಂದು ಟೆಕ್ನಾಲಜಿ, 4 ಟೆಕ್ನಾಲಜಿ ಕೊಟ್ಟಿದ್ದಾನೆ.
ವೆಬ್ ಪೇಜಸ್ ಅಂದರೆ ವೆಬ್ಸೈಟಲ್ಲಿ ವೆಬ್ ಪೇಜಸ್ ಅಂತ ಮಾಡ್ತೀವಿ. ಆ ವೆಬ್ ಪೇಜಸ್ಸಲ್ಲಿ, ವೆಬ್ ಪೇಜ್ ಅಂದರೆ ಗೊತ್ತಾ, ಹೋಮ್ ಅಂತ ಇರುತ್ತೆ, ಕೋರ್ಸಸ್ ಅಂತ ಒಂದು ಪೇಜ್ ಇರುತ್ತೆ ಅಲ್ವಾ, ಡೌನ್ಲೋಡ್ಸ್ ಅಂತ ಒಂದು ಪೇಜ್ ಇರುತ್ತೆ. ಯಾವುದೋ ಒಂದು ವೆಬ್ಸೈಟಿಗೆ ಹೋಗಿ ನೋಡಿ ನಿಮ್ಗೆ ಗೊತ್ತಿರುತ್ತೆ. ಇವೆಲ್ಲ ಏನು ಡೌನ್ಲೋಡ್ಸ್ ಅನ್ನೋದು ಅದೊಂದು ವೆಬ್ ಪೇಜ್, ಕೋರ್ಸಸ್ ಅನ್ನೋದೇನು ಅದೊಂದು ವೆಬ್ ಪೇಜ್. ಯಾವ ಒಂದು ಟೆಕ್ನಾಲಜಿನ ಬಳಸಲ್ಲ ವೆಬ್ ಪೇಜ್ನ ಕ್ರಿಯೇಟ್ ಮಾಡೋಕ್ಕೆ, ನನಗೆ ಯಾವ ಒಂದು ಟೆಕ್ನಾಲಜಿ ಬೇಡ ಅಂತ ಕೇಳ್ತಾ ಇದ್ದಾರೆ. ಯಾವ ಟೆಕ್ನಾಲಜಿ ಬೇಡಪ್ಪ? MySQL ಈ ಟೆಕ್ನಾಲಜಿ ಬಳಸಲ್ಲ ಕಂಪ್ಯೂಟರ್ ಸೈನ್ಸಲ್ಲಿ ವೆಬ್ ಪೇಜನ್ನು ಡೆವಲಪ್ ಮಾಡೋಕ್ಕೆ. ಓಕೆ, ಇದನ್ನು ಬ್ಯಾಕ್ ಎಂಡಲ್ಲಿ ಬಳಸ್ತಾರೆ. ಇದನ್ನು ಏನು ಮಾಡ್ತಾರೆ? ಬ್ಯಾಕ್ ಎಂಡಲ್ಲಿ ಡೇಟಾವನ್ನು ಸ್ಟೋರ್ ಮಾಡೋಕ್ಕೆ ಬಳಸ್ತಾರೆ ಅಷ್ಟೇ, ನಾಟ್ ಡೆವಲಪಿಂಗ್ ದಿ ವೆಬ್ ಪೇಜ್. HTML ವೆಬ್ ಪೇಜ್ ಯಾವ ಥರ ಇರಬೇಕು ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಸ್ಟೈಲ್ ಯಾವ ಥರ ಇರಬೇಕಂದ್ರೆ ಡಿಫೈನ್ ಮಾಡುತ್ತೆ. ಓಕೆ, ಜಾವಾ ಸ್ಕ್ರಿಪ್ಟು ಸೇಮ್. ಜಾವಾ ಸ್ಕ್ರಿಪ್ಟ್ ಏನು ಪ್ರೋಗ್ರಾಮಿಂಗ್ ಕಂಪ್ಲೀಟ್, ಯಾವ ಥರ ವೆಬ್ ಪೇಜ್ ಡಿಸೈನ್ ಆಗಬೇಕು, ಏನೋ ಪ್ರೋಗ್ರಾಮಿಂಗ್ ಬರೆಯುವಂಥದ್ದು ಅದು ಬೇಕಾಗುತ್ತೆ ಅಲ್ವಾ. ಸೊ MySQL ಇಸ್ ಜಸ್ಟ್ ಡೇಟಾ ಸ್ಟೋರೇಜ್. ಬ್ಯಾಕ್ ಎಂಡಲ್ಲಿ ದತ್ತಾಂಶವನ್ನು ಸಂಗ್ರಹಣೆ ಮಾಡೋಕ್ಕೆ ಏನು ಮಾಡ್ತಾರೆ? MySQL ಅನ್ನು ಬಳಸ್ತಾರೆ. ಸೊ ಇನ್ನೊಮ್ಮೆ ನಿಮ್ಗೆಲ್ರಿಗೂ ಆಲ್ರೆಡಿ ಹೇಳಿದ್ದೀನಿ, ಏನು ಮಿಷನ್ ಉತ್ಕರ್ಷ್ ಕಮ್ಯುನಿಕೇಷನ್ ಕೋರ್ಸ್, ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್. ಸಾಮಾನ್ಯ ಕನ್ನಡ ನಾನೇ ಹೇಳ್ತೀನಿ, ಜನರಲ್ ಇಂಗ್ಲೀಷ್ ಭರತ್ ಸರ್ ಹೇಳ್ತಾರೆ, ಕಂಪ್ಯೂಟರು ಸಂದೀಪ್ ಸರು ಮತ್ತು ನಾನು ಇಬ್ಬರು ಹೇಳ್ತೀವಿ. ಇದು ನಾನು ಅಜಯ್ ಕುಮಾರ್ ಹೇಳ್ತೀನಿ. ಇದಿಷ್ಟು ನಿಮಗೆ ಮಿನಿಮಮ್ ಪ್ರೈಸ್ ಇರುತ್ತೆ, ವೆರಿ 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 ಮಿನಿಮಮ್ ಪ್ರೈಸ್. ಲಾಸ್ಟ್ ಟೈಮ್ ಏನಿತ್ತಲ್ಲ ಅದಕ್ಕಿಂತ 100 ರೂಪೀಸ್ ಜಾಸ್ತಿ. ಯಾಕಪ್ಪ ಅಂತಂದರೆ ವಿ ನೀಡ್ ಟು ಗಿವ್ ಫಾರ್ ಆ್ಯಪ್ ಏನು ಮೇಂಟೆನೆನ್ಸ್ ಇರುತ್ತಲ್ವ, ಅವ್ರಿಗೆ ಕೊಡಲೇಬೇಕಾಗತ್ತೆ, ನಾವು ಏನು ಮಾಡೋಕ್ಕಾಗಲ್ಲ. ಓಕೆ, 75 ದಿನದೊಳಗೆ ಮುಗಿಸ್ಕೊಡ್ತೀವಿ. 8 ಟೆಸ್ಟ್ ಇರುತ್ತೆ, 1-to-1 ಮೆಂಟರ್ಶಿಪ್ ಇರುತ್ತೆ, ಕ್ಲಾಸ್ ನೋಟ್ಸು PDF ಆ್ಯಂಡ್ ಎವ್ರಿಥಿಂಗ್ ಮೆಂಟರ್ಶಿಪ್ ಆ್ಯಸ್ ಯೂಶುವಲ್. ನೀವು ಯಾವ ಕಾಲ್ ಮಾಡಿದ್ರೆ ನಮ್ಮ ಕಡೆಯಿಂದ ಸಕಾರಾತ್ಮಕ ಬೆಂಬಲ ಇದ್ದೇ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇದಕ್ಕೆ ನೀವು ಕರೆ ಮಾಡ್ಬೋದು. ವಿಜಯ ಮಾರ್ಗದರ್ಶಿ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಪರ್ಸನಲೈಸ್ ಸ್ಟ್ರಾಟಜಿ ಕ್ಲಾಸಸ್ HYT ಕ್ಲಾಸಸ್ ಇರುತ್ತೆ, 3 to 4 ಕ್ಲಾಸಸ್ ಫಾರ್ ಈಚ್ ಸಬ್ಜೆಕ್ಟ್. ಆಫ್ಟರ್ ದ್ಯಾಟ್ ಟೆಸ್ಟ್ ಇರುತ್ತೆ. ಓಕೆ, 15 GK ಸಬ್ಜೆಕ್ಟ್ ವೈಸ್ ಟೆಸ್ಟು, 5 ಕರೆಂಟ್ ಅಫೇರ್ಸ್, 5 ಕಮ್ಯುನಿಕೇಷನ್, 5 ನಿಮಗೆ ಫುಲ್ ಲೆಂತ್ GK ಫುಲ್ ಲೆಂತ್. ಟೋಟಲ್ 30 ಟೆಸ್ಟ್ ಇರುತ್ತೆ. 30 ಟೆಸ್ಟ್ ಪ್ಲಸ್ ಮೆಂಟರ್ಶಿಪ್, ಸ್ಟ್ರಾಟಜಿ ಕ್ಲಾಸಸ್ ಎಲ್ಲ ಇರುತ್ತೆ. ನಮ್ಮ ಓಲ್ಡ್ ಸ್ಟೂಡೆಂಟ್ಗೆ ವಿಶೇಷ ಡಿಸ್ಕೌಂಟ್ ಇದೆ. ಓಕೆ, ಆಮೇಲೆ ಎಲ್ರಿಗೂ ಯುಗಾದಿ ಹಬ್ಬದ ಪ್ರಯುಕ್ತವಾಗಿಯೂ ಕೂಡ ಏನು ಮಾಡಿದ್ದೀವಿ, ಒಂದಿಷ್ಟು 50%ವರೆಗೂ ನಾವೇನು ಮಾಡಿದ್ದೀವಿ, ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ. ಸೊ ಯಾವುದೇ ಎಕ್ಸಾಮ್ ಆಗಿರೋ ಗ್ರೂಪ್ B, ಗ್ರೂಪ್ C, KE, ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಬೇಸ್ಡೇ ಇರುತ್ತೆ. ನಮ್ಮ ಎಲ್ಲ ಪ್ರಶ್ನೆಗಳೇನಿರುತ್ತೆ PYQ ಬೇಸ್ಡೇ, ಅದು ಬಿಟ್ಟು ನಾವು ಯಾವುದೇ ಹೊಸ ಪ್ರಶ್ನೆಗಳನ್ನು ಕೊಡಲ್ಲ. ಆಮೇಲೆ 360 ಡಿಗ್ರಿ ಅನಲೈಸಿಸ್ ಇರುತ್ತೆ. ಅಪ್ರೋಚನ್ನು ನಿಮ್ಗೆ ಅಲ್ಲೇ ಟೈಪಲ್ಲೇ ಕೊಡ್ತೀವಿ. ಮುಂದೆ ಯಾವ ಟಾಪಿಕ್ ಓದ್ಬೋದು, ಫರ್ದರ್ ಯಾವ ಟಾಪಿಕ್ಸ್ ಬರ್ಬೋದು ಅನ್ನೋದನ್ನು ಎವ್ರಿಥಿಂಗ್ ವಿಲ್ ಗಿವ್ ವೆರಿ ಮಚ್ ನೀಟ್ಲಿ. ಓಕೆ, ಪವರ್ ಪ್ಯಾಕ್ ಮೆಂಟರ್ಶಿಪ್ ಇರುತ್ತೆ. ಆ್ಯಂಡ್ ಆಫೀಸರ್ಸ್ ಕೂಡ ನಿಮಗೆ ಒಂದಿಷ್ಟು ವೀಕ್ಲಿ ಒಂದೊಂದು ಸೆಷನನ್ನು, ರಿಕಾರ್ಡೆಡ್ ಸೆಷನನ್ನು ಕೂಡ ಅವ್ರ ಕಡೆಯಿಂದ ಕೊಡಿಸುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಹೊಸದಾಗಿ. ಸೊ ಇದು ಯಾರೇ ಸೇರ್ಕೋಬೇಕಂದ್ರೂ ನೀವು ಈ ನಂಬರ್ಗೆ ಕರೆಯನ್ನು ಮಾಡ್ಬೋದು. ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಸೊ ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ. ಯಾರೇ ನಮ್ಮದು ಮುಂದಿನ ಕೋರ್ಸ್ ಯಾವುದು ಹಿಸ್ಟ್ರಿ ಆ್ಯಂಡ್ ಪೊಲಿಟಿ ತೊಗೊಳೋದಿದ್ರೆ ಇವತ್ತೇ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ನೈಟ್ 11 ಗಂಟೆವರೆಗೂ ಟೈಮ್ ಇದೆ. ಯು ಕ್ಯಾನ್ ಬೈ ಇಫ್ ಯು ವಾಂಟ್, ಯು ಕ್ಯಾನ್ ಬೈ ಅಟ್ ಬಿಫೋರ್ 11 AM to 11 PM. ನಾಳೆಯಿಂದ ಏನಾಗುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಇಟ್ಸ್ ಅಪ್ ಟು ಯು. ನಿಮಗೆ ಬೇಡ ನನಗೆ ಆರಾಮಾಗಿ ಓದ್ಕೋತೀನಿ ಅಂದರೆ ನೋ ಇಶ್ಯೂಸ್, ಅದು ಬೇಡ. ಯಾರು ಫ್ರೆಷರ್ಸ್ ಇದ್ದೀರಿ, ಯಾರು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀರಿ, ಯಾರು ವರ್ಕಿಂಗ್ ಇದ್ದೀರಿ, ಅವ್ರಿಗೆ ಡೆಫಿನೆಟ್ಲಿ ನಿಮ್ಗೆ ಸಿಲೆಬಸ್ ಮುಗಿಸ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಅಂತೂ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.